ಸಾಂಬಾರ್ ಪೌಡರ್ ಕೂಡ ಅಷ್ಟೇ, ಇದು ಮನೆಯಲ್ಲೇ ಕುಟ್ಟಿ ಪುಡಿ ಮಾಡಿರುವಂತದ್ದು. ಇದು ಈಗಷ್ಟೇ ಬಂದಿರೋ ಸ್ಟಾಕ್, ನಾವ್ ಇದಿನ್ನು ಅಡ್ವರ್ಟೈಸ್ಮೆಂಟ್ ಸಮೇತ ಕೊಟ್ಟಿಲ್ಲ. ಬಟ್ ಇದೊಂದು ಇದೆ ನೋಡಿ ಸರ್ ಅಂತ ಹೇಳಿದಾಗ ಜಸ್ಟ್ ಸ್ಮೆಲ್ ನೋಡಿದ್ರು ಅಷ್ಟೇ, ಇದೆಷ್ಟು ಚೆನ್ನಾಗಿದೆ ಮ್ಯಾಮ್ ಇದನ್ನ ಕೊಟ್ಬಿಡಿ ಅಂತ ಹೇಳಿ ಅಷ್ಟು ತಗೊಂಡ್ ಹೋದ್ರು. ಬೆಲ್ಲ ಅಂತಂದ್ರೆ ಇವಾಗ ಸಕ್ಕರೆನ ಯೂಸ್ ಮಾಡೋಕ್ಕಿಂತ ಅದ್ರ ಬದ್ಲಿಗೆ ಇದನ್ನ ನಾನು ಯೂಸ್ ಮಾಡ್ತಾ ಇದ್ದೀನಿ. ಅಂದ್ರೆ ಟೇಸ್ಟ್ ಕೂಡ ತುಂಬಾ ಚೆನ್ನಾಗಿರುತ್ತೆ. ಈ ಮಕ್ಳಿಗೆ ಏನಾದ್ರು ಮಾಡ್ಕೊಡೋದಿದ್ರೆ, ವಯಸ್ಸಾದವರಿಗೆ ಏನಾದ್ರು ಮಾಡ್ಕೊಡೋದಿದ್ರೆ, ಮಕ್ಳಿಗೆ ಇವಾಗ ಜ್ವರ ಆಗಿರ್ಬೋದು, ಕೆಮ್ಮಾಗಿರ್ಬೋದು, ಆ ತರ ಪ್ರಾಬ್ಲಮ್ಸ್ ಬರ್ತಾ ಇರುತ್ತೆ. ಆ ಪ್ರಾಬ್ಲಮ್ಸ್ ಕೂಡ ಬರಲ್ಲ ಅದನ್ನ ತಗೊಳ್ಳೋದ್ರಿಂದ. ಮತ್ತೆ ಮಕ್ಳು ತುಂಬಾ ಹೆಲ್ತಿ ಕೂಡ ಆಗಿರ್ತಾರೆ. ನಮ್ಮ ಹತ್ರ ಡಯಾಕಾಮ್ ಅಂದ್ರೆ ಶುಗರ್ ಗೆ ನಾವು ಮೆಡಿಸನ್ ಕೊಡ್ತಾ ಇದೀವಿ, ಅದು ಡಾಕ್ಟರ್ ರೆಕಮೆಂಡೆಡ್. ಅದು ಜಾಸ್ತಿ ಹೋಗ್ತಾ ಇದೆ ಅಂಡ್ ಅದ್ರ ರಿಸಲ್ಟ್ ಕೂಡ ತುಂಬಾ ಚೆನ್ನಾಗಿದೆ. ಅಂಡ್ ಇದು 25 years ಇಂದ ನಮ್ಮ ತೀರ್ಥಹಳ್ಳಿ ಸುತ್ತಮುತ್ತ ಜನರು ತಗೊಳ್ತಾ ಇದ್ದಾರೆ. ಅಂಡ್ ಸೊ ಈ ಡಯಾಕಾಮ್ ತಗೊಳ್ಳೋದ್ರಿಂದ ತುಂಬಾ ಬೆನಿಫಿಟ್ಸ್ ಇದೆ. ಅಂಡ್ ಇದು ತುಂಬಾ ಮೂವ್ ಆಗ್ತಾ ಇದೆ ನಮ್ಮ ಹತ್ರ. ಅಂಡ್ ಇದು ತುಂಬಾ ಜನ ಕೇಳ್ಕೊಂಡ್ ತಗೊಂಡ್ ಹೋಗ್ತಾ ಇದ್ದಾರೆ. ಸ್ಮೆಲ್ಲಿಗೆ ಊಟ ಮಾಡೋಣ ಅನ್ನೋ ಫೀಲ್ ಬರುತ್ತೆ, ಅಷ್ಟು ಚೆನ್ನಾಗಿದೆ ರಸಂ ಪೌಡರು. ಇದು ಜಾಸ್ತಿ ಸಿಗಲ್ಲ ಜೀರಿಗೆ ಮಿಡಿ, ಬಟ್ ಇದ್ರ ಟೇಸ್ಟ್ ನೋಡಿದ್ರೆ ಬಿಡಲ್ಲ, ಆ ತರ ಇದೆ. ಇದು ಕಾಡಿಂದಾನೇ ತೆಗ್ದಿರುವಂತ ಜೇನುತುಪ್ಪ ಅಲ್ವಾ ಇದು? ಇದು ಕೂಡ ಅಷ್ಟೇ, ಒಂದು ಸಲ ಫುಲ್ ಖಾಲಿ ಆಗ್ಬಿಟ್ಟಿತ್ತು, ಇನ್ನೊಂದ್ ಸ್ವಲ್ಪ ಇದೆ ಇಲ್ಲಿ ನೋಡಿ, ಬಿದ್ರು ಏನಾಗೋದಿಲ್ಲ ನೋಡಿ. ಕಂಪ್ಲೀಟ್ಲಿ ಇದು ಗ್ಲಾಸಿನ ಬಾಟಲ್ ಇಂದ ಈ ತುಪ್ಪ ಬರುವಂತದ್ದು. ಅಂಡ್ ಈ ಮಲ್ನಾಡ್ ಗಿಡ್ಡ ತುಪ್ಪ ಏನಿರುತ್ತೆ, ಮಲ್ನಾಡ್ ಗಿಡ್ಡ ದನಗಳು ಜಾಸ್ತಿ ಹಾಲು ಕೊಡಲ್ಲ, ಅವು ಹಾಲು ಕೊಡೋದೇ ಸ್ವಲ್ಪ. ನಾವ್ ಅದ್ರಲ್ಲಿ ಮಾಡಿ ಮಾಡಿ ಅವ್ರಿಗೆ ಕಳಿಸ್ತಾ ಇರ್ತೀವಲ್ವಾ, ಈ ಜಾಸ್ತಿ ನಮ್ಮ ಹತ್ರ ಉಳಿಯೋದು ಇಲ್ಲ. ಅಂಡ್ ಇದು ತುಂಬಾ ಚೆನ್ನಾಗಿದೆ. ಮಕ್ಳಿಗಾಗಿರ್ಬೋದು, ವಯಸ್ಸಾದವರಿಗೆ ತುಪ್ಪ ಬೇಕು ಅಂತಾರೆ, ಮತ್ತೆ ಸಣ್ಣ ಹಸಿ ಮಕ್ಳಿಗೆ ಹೇಳ್ತಾರೆ ತುಪ್ಪ ಹಾಕ್ಬೇಕು ನಾವು, ಇದಾಗುತ್ತಾ ಅಂತ ಕೇಳ್ತಾರೆ. ಅವರಿಗೆ ತುಪ್ಪ ಬೆಸ್ಟ್. ಇದು ಅಂತ ಬಂದ್ಬಿಟ್ಟು ಇದು ರೈಸ್ ಮಸಾಲ, ಇದು ಪೊಟ್ಯಾಟೊ ಪಾಪಡ್ಡು, ಆಮೇಲೆ ಟೊಮೊಟೊ ಪಾಪಡ್ಡು, ಪಾಲಕ್ ಪಾಪಡ್ಡು, ಮತ್ತೆ ಹಾರ್ಸ್ ಗ್ರಾಮ್ ಪಾಪಡ್ಡು, ಮತ್ತೆ ಆನಿಯನ್ ಪಾಪಡ್ ಇದೆ. ತಿಂದ್ರೆ ಅವ್ರು ಫುಲ್ ಎನರ್ಜೆಟಿಕ್ ಆಗಿರ್ತಾರೆ. ಅವರಿಗೆ ಸುಸ್ತಾಗಿರ್ಬೋದು, ಹೌದು, ಒಂದ್ ಹೊತ್ತಿನ ಊಟನು ಸ್ಕಿಪ್ ಮಾಡ್ಬೋದು. ಇದೆರಡು ಗೋ ಅರ್ಕದಿಂದಾನೇ ರೆಡಿ ಮಾಡಿರ್ತಾರೆ, ಗೋವುಗಳಿಂದಾನೇ ಮಾಡಿರ್ತಾರೆ. ಅಂಡ್ ಇದ್ರ ಸ್ಮೆಲ್ಲು ತುಂಬಾ ಚೆನ್ನಾಗಿದೆ. ಇದನ್ನು ಯೂಸ್ ಮಾಡಿದ್ರೆ ನಿಮ್ಗೆ ಯಾವ್ದು ಬ್ಯಾಡ್ ಸ್ಮೆಲ್ ಬರಲ್ಲ, ಸೊಳ್ಳೆಗಳು ಕಮ್ಮಿ ಇರುತ್ತೆ, ಬ್ಯಾಕ್ಟೀರಿಯಾಗಳು. ಹೌದು, ಶಾಂಪೂ ಬೇಕು ಅಂದ್ರೆ ಶಾಂಪೂ ಸಿಗುತ್ತೆ ನಿಮ್ಗೆ. ಪಂಚಗವ್ಯ ಶಾಂಪೂ ಇದೆ, ಕೆಂಪು ಈರುಳ್ಳಿ ಶಾಂಪೂ ಇದೆ, ಮತ್ತೆ ಕೆಲವೊಬ್ಬರಿಗೆ ಮಂಡಿ ನೋವು, ಕಾಲ್ ನೋವು ಅಂತ ಇರುತ್ತೆ, ಅಂತವ್ರಿಗೆ ಕ್ಯೂರಿನ್ ಆಯಿಲ್ ಇದೆ, ಕೆಲವೊಬ್ಬರಿಗೆ ಆಸಿಡಿಟಿ ಇರುತ್ತೆ, ಅಂತವ್ರಿಗೆ ಆಸಿನೋ ಸಿರಪ್ ಇದೆ. ತೂಕವನ್ನ ಹೆಚ್ಚು ಮಾಡ್ಕೊಳ್ಳೋದಾದ್ರೆ ನಾವು ಈ ಅಶ್ವಗಂಧ ಲೇಹ ಮತ್ತೆ ಅಶ್ವಗಂಧ ಚೂರ್ಣ ಅನ್ನೋದನ್ನ ಕೊಡ್ತೀವಿ. ತೂಕ ಇಳಿಕೆಗೋಸ್ಕರ ನಾವು ಈ ಒಬೇವಿನ್ ಪೌಡರ್ ಅನ್ನ ಕೊಡ್ತೀವಿ. ಬಟ್ ಇದನ್ನ ಫೀಡಿಂಗ್ ಮದರ್ಸ್ ಕೂಡ ತಗೋಬಹುದು. ತುಂಬಾ ಚೆನ್ನಾಗಿದೆ, ಟ್ರೈ ಮಾಡಿ. ಸೊ ಇಲ್ಲಿ ನಿಮ್ಗೆ ಇದು ಒಂಥರ ನಾವು ಮನೆಯಲ್ಲೆಲ್ಲ ಈಗ ದೊಡ್ಡ ದೊಡ್ಡ ಮಾಲ್ಗಳಿಗೆ ಹೋದ್ರೆ ಸಾಂಬ್ರಾಣಿ, ಧೂಪ ಹಾಕೋದು, ಈ ತರದೆಲ್ಲ ಕಪ್ಪುಗಳು ಸಿಗುತ್ತಲ್ಲ, ಇಲ್ಲೂ ಕೂಡ ಇದೆ. ಆದ್ರೆ ಯಾವುದೇ ಕೆಮಿಕಲ್ ಇರೋದಿಲ್ಲ, ಕಂಪ್ಲೀಟ್ ಆಗಿ ಕೆಮಿಕಲ್ ಫ್ರೀ ಇರುತ್ತೆ. ಇದನ್ನು ಕೂಡ ನೀವು ಯೂಸ್ ಮಾಡಬಹುದು. ನಮ್ಮಲ್ಲಿ ಸಮುದ್ರ ಉಪ್ಪಿದೆ ನೋಡಿ, ನೀವೆಲ್ಲ ಒಂದು ರೀಲ್ಸು ಅದು ಇದು ನೋಡಿರ್ತೀರಲ್ಲ, ಸಮುದ್ರದಿಂದ ನೀರನ್ನ ಹಾಯಿಸಿ ಉಪ್ಪನ್ನ ತೆಗಿತಾರಂತ, ಅದೇ ಉಪ್ಪು ಇದು. ಇದನ್ನ ಶುಗರ್ ಪೇಷಂಟ್ ಗಳು ಜಾಸ್ತಿ ತಗೊಳ್ತಾ ಇದ್ದಾರೆ, ಯಾಕಂದ್ರೆ ಅವ್ರು ಅನ್ಪಾಲಿಶ್ಡ್ ರೈಸ್ ತಗೊಳ್ಬೇಕು ಅಂತ ಇರುತ್ತೆ. ಹೌದು, ಅಂಡ್ ಈ ರೆಡ್ ರೈಸ್ ತಗೊಂಡ್ರೆ ತುಂಬಾ ಒಳ್ಳೇದು ಅವ್ರಿಗೆ ಶುಗರ್ ಕಂಟ್ರೋಲ್ ಮಾಡಕ್ಕೆ. ಯಾವ್ದಾವ್ದೋ ರೈಸ್ ತಗೊಂಡು ಆ ವೈಟ್ ರೈಸ್ ಎಲ್ಲ ತಗೊಂಡ್ರೆ ಇನ್ನು ಶುಗರ್ ಲೆವೆಲ್ ಜಾಸ್ತಿನೇ ಆಗ್ತಾ ಹೋಗುದ್ ಬಿಟ್ರೆ ಕಮ್ಮಿ ಆಗಲ್ಲ. ಸಾಸಿವೆ ಆಯಿಲ್, ಅಂಡ್ ಇದ್ ಬಂದ್ಬಿಟ್ಟು ಕ್ಯಾಸ್ಟ್ರೋಲ್ ಆಯಿಲ್. ಕ್ಯಾಸ್ಟ್ರೋಲ್ ಆಯಿಲ್ ಇದು ಸೀಸೇಮ್ ಆಯಿಲ್. ಜೀರಿಗೆ ಮೆಣಸು ಅಂತ ಅಂತೀವಿ. ಇವಾಗ ನಾವು ಹಸಿಮೆಣಸು ಏನ್ ಯೂಸ್ ಮಾಡ್ತೀವಿ, ಹಸಿಮೆಣಸಿಂದ ಗ್ಯಾಸ್ಟ್ರಿಕ್ ಗಳೆಲ್ಲ ಬರುತ್ತೆ. ಗ್ಯಾಸ್ಟ್ರಿಕ್ ಇಲ್ಲ ಬೇರೆ ತರದ ತೊಂದರೆಗಳ, ಹೊಟ್ಟೆ ಉರಿ, ಆ ತರದಲ್ಲ. ಬಟ್ ಈ ಜೀರಿಗೆ ಮೆಣಸು ಬಂದು ಇದು ದೇಹಕ್ಕೆ ತುಂಬಾ ತಂಪಿದೆ, ದೇಹಕ್ಕೆ ಆರೋಗ್ಯಕ್ಕೆ ಉತ್ತಮವಾಗಿರೋದು ಕಾಳು ಮೆಣಸು. ಇದನ್ ಬಿಟ್ಟು ನಾವೇನ್ ಮಾಡ್ತೀವಿ, ಕೆಂಪು ಮೆಣಸನ್ನ ಯೂಸ್ ಮಾಡ್ತೀವಿ. ಲಾವಂಚ ಬ್ರಷ್ ಇದು ಮೈ ಉಜ್ಜೋದ್ಕೊಳ್ಳಿಕ್ಕೆ ತುಂಬಾ ಜನ ತಗೊಳ್ತಾ ಇದ್ದಾರೆ. ತುಂಬಾ ಕಡಿಮೆ ರೇಟ್ ಅಲ್ಲೂ ಸಿಗುತ್ತೆ. ಅಂಡ್ ನೀವು ಪ್ಲಾಸ್ಟಿಕ್ ಬ್ರಷ್ ಎಲ್ಲ ಯೂಸ್ ಮಾಡೋಕ್ಕಿಂತ ಈ ಬ್ರಷ್ ಯೂಸ್ ಮಾಡಿ, ನಿಮ್ಮ ಸ್ಕಿನ್ನಿಗೂ ತುಂಬಾ ಒಳ್ಳೇದಿದೆ. ಇದನ್ನ ತಗೊಳ್ಳಿ. ಪ್ರಿಯ ವೀಕ್ಷಕರೇ ನಮಸ್ಕಾರ. ಕಾರ್ಯಕ್ರಮವನ್ನು ನೋಡಿ ಸುಮ್ಮನಾಗಬೇಡಿ, ನಮ್ಮ ವಾಹಿನಿಯನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಯ್ ಹಲೋ ನಮಸ್ಕಾರ ವೀಕ್ಷಕರೇ, ನಾನು ಸಂದೀಪ್ ಶೆಟ್ಟಿ ಹೆಗ್ಗದ್ದೆ. ಇದು ಹೆಗ್ಗದ್ದೆ ಸ್ಟುಡಿಯೋ ಮತ್ತು ಹೆಗ್ಗದ್ದೆ ಆಯುರ್ ಕಲ್ಚರ್. ನೀವು ನೋಡ್ತಾ ಇರುವಂಥದ್ದು ಈಗ ಸದ್ಯಕ್ಕೆ ಹೆಗ್ಗದ್ದೆ ಆಯುರ್ ಕಲ್ಚರ್. ಈ ವಿಡಿಯೋ ಯಾಕೆ ಮಾಡ್ತಾ ಇದ್ದಾರೆ ಸಂದೀಪ್ ಅವರು ಅಂತ ಕೇಳ್ಬೋದು. ಇದು ಮಲೆನಾಡಿನಲ್ಲಿರುವಂತಹ ನಮ್ಮದೇ ಆಗಿರುವಂತಹ ಒಂದು ಇಕೋ ಶಾಪ್. ಇಲ್ಲಿ ನಿಮಗೆ ಸರಿಸುಮಾರು 80ಕ್ಕೂ ಅಧಿಕ ವಸ್ತುಗಳು ಮಲೆನಾಡಿನ ಜನರೇ ಮಾಡಿರುವಂಥದ್ದು, ಕೆಲವೊಂದು ನಾವೇ ಸ್ವಂತ ನಿಂತು ತಯಾರಿಸಿರುವಂತಹ ಯಾವುದೇ ಕೆಮಿಕಲ್ ಇಲ್ಲದೆ ಇರುವಂತಹ ವಸ್ತುಗಳು ಇಲ್ಲಿ ಸಿಗುತ್ತೆ. ಈ ಹಿಂದೆ ಹೆಗ್ಗದ್ದೆ ಆಯುರ್ ಕಲ್ಚರ್ ಮಲ್ನಾಡ್ ಇಕೋ ಶಾಪ್ನ ಒಂದು ಕಂಪ್ಲೀಟ್ ವಿಡಿಯೋನ ಬಿಟ್ಟಿದ್ದೆ, ಸಾವಿರಾರು ಜನ ನೋಡಿದ್ರು. ನಮಗೆ ಅವತ್ತಿಂದ ಇವತ್ತಿನವರೆಗೂ
ಸಿಕ್ಕಾಪಟ್ಟೆ ಜನ ಫೋನ್ ಮಾಡಿದ್ದಾರೆ, ಮೆಸೇಜ್ ಮಾಡಿದ್ದಾರೆ. ಇಲ್ಲಿಂದ ಒಂದಿಷ್ಟು ಹರ್ಬ್ಸ್ಗಳಿರ್ಬೋದು, ಆರೋಗ್ಯಕ್ಕೆ ಸಂಬಂಧಿಸಿರುವಂತಹ ಕೆಲವೊಂದು ಔಷಧಿಗಳಿರ್ಬೋದು, ಅಥವಾ ಕೆಲವೊಂದು ಮನೆ ಬಳಕೆಯ ವಸ್ತುಗಳು, ಅದು ಸೋಪ್ ಆಗಿರ್ಬೋದು, ಹಪ್ಪಳಗಳಾಗಿರ್ಬೋದು, ಬೆಲ್ಲ ಇರ್ಬೋದು, ಸಾಂಬಾರ್ ಪೌಡ್ರು, ರಸಂ ಪೌಡ್ರು, ಶುದ್ಧ ಮಲೆನಾಡಿನ ಗಿಡ್ಡ. ಯಾಕಂತ ಹೇಳಿದ್ರೆ ಇದು ಮಲೆನಾಡಲ್ಲೇ ಇರುವಂತಹ ಒಂದು ಇಕೋ ಶಾಪ್ ಆಗಿರೋದ್ರಿಂದ ನಿಮಗೆ ಇಲ್ಲಿ ಶುದ್ಧವಾಗಿರುವಂತಹ ಮಲೆನಾಡಿನ ಹಸುವಿನ ತುಪ್ಪ ಸಿಗುತ್ತೆ. ಇಲ್ಲಿ ಒಂದಿಷ್ಟು ಐಟಮ್ಸ್ಗಳನ್ನು ನೀವು ನೋಡ್ತಿರ್ಬೋದು. ಅದರಲ್ಲಿ ಮುಖ್ಯವಾಗಿ ಈ ಭಾಗದಲ್ಲಿ ಸಿಗುವಂತಹ ಆಲೆಮನೆ ಕಬ್ಬಿನ ಬೆಲ್ಲ ಇಲ್ಲಿದೆ. ಜೊತೆಗೆ ತೆಂಗಿನ ಎಣ್ಣೆ, ಕರಾವಳಿ, ನನ್ನ ಮನೆ ಕರಾವಳಿ ಆಗಿರೋದ್ರಿಂದ ಕರಾವಳಿಯಲ್ಲೇ ಆಯ್ದಿರುವಂತಹ ಎಣ್ಣೆಯನ್ನು ಕೂಡ ಇಲ್ಲಿ ಇಟ್ಟಿದ್ದೀವಿ. ಈ ವಿಡಿಯೋನ ಯಾಕೆ ಸ್ಪೆಷಲ್ ಆಗಿ ಮಾಡ್ತಾ ಇದ್ದೀನಿ ಗೊತ್ತಾ? ಸುಮಾರು ಜನರಿಗೆ ನಮ್ಮ ಶಾಪ್ಗೆ ಬರಬೇಕು ಅನ್ನುವಂಥ ಆಸೆ ಇತ್ತು. ಹಳೆಯ ಒಂದು ವಿಡಿಯೋದಲ್ಲಿ ನಾನು ಇಂಥಲ್ಲಿ ನಮ್ಮ ಶಾಪ್ ಇದೆ, ತೀರ್ಥಹಳ್ಳಿಯಲ್ಲಿ ನಮ್ಮ ಶಾಪ್ ಇದೆ ಅಂತ ಹೇಳ್ಬಿಟ್ಟು ಹೇಳಿದ್ದೆ. ಆನ್ಲೈನಲ್ಲಿ ಕರೆ ಮಾಡಿ, ಇಲ್ಲ ನಮ್ಮ ವೆಬ್ಸೈಟ್ ಇದೆ www.heggadde-ayurculture.in ಅಂತ ಇದೆ, ಅದಕ್ಕಾದರೂ ನೀವು ವಿಸಿಟ್ ಮಾಡಿ ಬುಕ್ ಮಾಡಿ ಅಂತಾನು ಸುಮಾರು ಜನರಿಗೆ ಹೇಳಿದ್ದೆ. ಮಾಡ್ಕೊಳ್ಳಿ, ನಿಮ್ಮ ಆರೋಗ್ಯಕ್ಕೆ ಈ ಪ್ರಾಡಕ್ಟ್ಗಳು ತುಂಬ ಉಪಯೋಗಕಾರಿ ಆಗಿರುತ್ತೆ ಅನ್ನೋದನ್ನು ತಿಳಿಸಿದ್ದೆ. ಅಷ್ಟೊಂದು ಹೇಳಿದ್ದೆ ತಡ ಸುಮಾರು ಜನ ಬುಕ್ ಮಾಡಿದ್ದಾರೆ, ಫೋನ್ ಮಾಡಿದ್ದಾರೆ, ಅವ್ರ ಮನೆಗೆ ನಮ್ಮ ಹೆಗ್ಗದ್ದೆಯ ಪ್ರಾಡಕ್ಟ್ಗಳನ್ನು ತರಿಸ್ಕೊಂಡಿದ್ದಾರೆ. ಆದರೆ ಒಂದಿಷ್ಟು ಜನ ನನ್ನನ್ನೇ ಮೀಟ್ ಆಗಬೇಕು ಅಂತ ಇಲ್ಲೆಲ್ಲ ಹುಡ್ಕೊಂಡು ಬಂದ್ರಂತೆ. ಅಂದರೆ ನಾನು ಬೆಂಗಳೂರಲ್ಲಿರೋದು, ನಮ್ಮ ಒಂದಿಷ್ಟು ಸ್ಟಾಫ್ ಇಲ್ಲಿ ಇರ್ತಾರೆ, ಅದ್ರ ಜೊತೆಗೆ ಕೆಲವೊಬ್ರು ಅವ್ರ ಶಾಪ್ಗೆ ನಾವು ಹೋಗ್ತೀವಿ ಅಂತ ಹೇಳ್ಬಿಟ್ಟು ಶಿವಮೊಗ್ಗದಿಂದ, ಬೆಂಗಳೂರಿಂದ, ಮೈಸೂರಿಂದ, ಮತ್ತೆ ಈ ಮಂಗಳೂರು ಭಾಗದಿಂದ, ಉಡುಪಿ ಭಾಗದಿಂದನೂ ಒಂದಿಷ್ಟು ಜನ ಇಲ್ಲಿ ಬಂದು ಹುಡುಕಿದ್ದಾರೆ ಅನ್ನೋದು ಗೊತ್ತಾಯ್ತು. ತೀರ್ಥಹಳ್ಳಿ ಸಿಟಿಯಿಂದ ಒಂದು 500 ಮೀಟರ್ ಒಳಗೆ ಬರಬೇಕು. ಸೀಬಿನ್ ಕೆರೆ ಕ್ರಾಸು ಒಂದು ಪೆಟ್ರೋಲ್ ಬಂಕ್ ಇದೆ, HP ಪೆಟ್ರೋಲ್ ಬಂಕು. ಅದರ ಅಪೋಸಿಟ್ ಬಂದರೆ ನಮ್ಮ ಹೆಗ್ಗದ್ದೆ ಆಯುರ್ ಕಲ್ಚರ್ ಮಲ್ನಾಡ್ ಇಕೋ ಶಾಪ್ ಇದೆ. ಗೂಗಲ್ ಮ್ಯಾಪಲ್ಲಿ ಹೆಗ್ಗದ್ದೆ ಆಯುರ್ ಕಲ್ಚರ್ ಅಂತ ನೀವೇನಾದರೂ ಸರ್ಚ್ ಕೊಟ್ಟರೆ ನಿಮ್ಗೆ ಸಿಗುತ್ತೆ. ಸಿಕ್ಕಿಲ್ಲ ಅಂತ ಹೇಳಿದ್ರೆ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ನಾನು ಲಿಂಕನ್ನು ಕೊಟ್ಟಿರ್ತೀನಿ. ಅವತ್ತು ನಮಗೆ ಅದನ್ನು ಕೊಡೋದಕ್ಕೆ ಆಗಿರಲಿಲ್ಲ. ಹಾಗಾಗಿ ಸುಮಾರು ಜನರಿಗೆ ಕನ್ಫ್ಯೂಷನ್ ಆಯಿತು. ಈ ಭಾಗಕ್ಕೂ ಹೋಗಿದ್ದಾರಂತೆ, ಸಿಟಿಲೆಲ್ಲ ಹುಡುಕಿದ್ದಾರೆ, ತುಂಬ ಜನರ ಹತ್ರ ಕೇಳಿದ್ದಾರೆ. ಆದರೆ ಇನ್ಮೇಲೆ ಆ ಅವಶ್ಯಕತೆನೇ ಇಲ್ಲ. ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ನಿಮ್ಗೆ ಕಂಪ್ಲೀಟ್ ಅಡ್ರೆಸ್ ಇರುತ್ತೆ. ಅಷ್ಟು ಗೊತ್ತಾಗಿಲ್ಲ ಅಂತ ಹೇಳಿದ್ರೆ ಇಲ್ಲಿ ನಮ್ಮವರೇ ಇರ್ತಾರೆ, ಅವರಿಗೆ ನೀವು ಕರೆ ಮಾಡಿದ್ರೆ ಅವರು ಕೂಡ ಗೂಗಲ್ ಮ್ಯಾಪ್ ಲೊಕೇಶನ್ನ ಕೊಡ್ತಾರೆ. ಗೂಗಲಲ್ಲಿ ಗೂಗಲ್ ಮ್ಯಾಪ್ ಲೊಕೇಶನ್ ಹೆಗ್ಗದ್ದೆ ಆಯುರ್ ಕಲ್ಚರ್ ಅಂತ ಇದೆ. ನೀವು ಯಾರೇ ಎಲ್ಲೇ ಮಲೆನಾಡು ಕಡೆ ಬಂದರು, ಅಥವಾ ಈ ಕಡೆ ಆಗುಂಬೆ ಕ್ರಾಸ್ ಇರ್ಬೋದು, ಅಥವಾ ಆಗುಂಬೆ ಕಡೆ ಯಾರಾದರೂ ಟ್ರಿಪ್ ಹೋಗೋರಿದ್ರೆ, ಮಂಗಳೂರು ಕಡೆ ಹೋಗೋರಿದ್ರೆ, ಅಥವಾ ತೀರ್ಥಹಳ್ಳಿಗೆ ಬಂದಿದ್ದೀನಿ, ಅಥವಾ ಕುವೆಂಪು ಮನೆಯವ್ರಿಗೆ ಹತ್ರಕ್ಕೆ ನಾನು ಬಂದಿದ್ದೀನಿ, ಕುವೆಂಪು ಮನೆ ನೋಡೋಕೆ ಬಂದಿದ್ದೀನಿ ಅಂತಿದ್ರು, ಒಂದ್ಸಲ ನಮ್ಮ ಶಾಪಿಗೆ ವಿಸಿಟ್ ಮಾಡಿ. ಇವತ್ತಿನಿಂದ ಎಲ್ಲರಿಗೂ ಕೂಡ ನಮ್ಮ ಶಾಪಿಗೆ ವಿಸಿಟ್ ಮಾಡೋಕ್ಕೆ ಅವಕಾಶಗಳು ಇದೆ. ಸೊ ಹಾಗಾಗಿ ಈ ವಿಡಿಯೋ ಮುಖಾಂತರ ಹೇಳ್ತೀನಿ, ಹೆಗ್ಗದ್ದೆ ಆಯುರ್ ಕಲ್ಚರ್ ಮಲ್ನಾಡ್ ಇಕೋ ಶಾಪ್ ತೀರ್ಥಹಳ್ಳಿಯಲ್ಲಿರುವಂತಹ ಬ್ರಾಂಚ್ಗೆ ನಿಮ್ಮೆಲ್ಲರಿಗೂ ಆದರದ ಸುಸ್ವಾಗತ. ಬನ್ನಿ ಒಳಗಡೆ ಹೋಗೋಣ. ಇಲ್ಲಿ ಹೇಗೆ ವರ್ಕ್ ಆಗುತ್ತೆ, ಎಲ್ಲೆಲ್ಲಿ ಏನೇನು ಐಟಮ್ಸ್ಗಳು ಸಿಗುತ್ತೆ ಅನ್ನೋದ್ರ ಬಗ್ಗೆ ಹಿಂದೇನೂ ಮಾಹಿತಿಯನ್ನು ಕೊಟ್ಟಿದೆ. ಆದರೆ ಮತ್ತೊಮ್ಮೆ ನಮ್ಮವರೇ ಆಗಿರುವಂತಹ ನಿಶ್ಚಿತ ಅವರು ಇಲ್ಲೇ ಇದ್ದಾರೆ. ಸೊ ಅವರು ಮಾಹಿತಿಯನ್ನು ಕೊಡ್ತಾರೆ. ಜೊತೆಗೆ ಇದು ಹೆಂಗೆ ವರ್ಕ್ ಆಗುತ್ತೆ ಅಂತ ಹೇಳಿದ್ರೆ, ಇಲ್ಲಿ ವೆಬ್ಸೈಟ್ ಮುಖಾಂತರ ಒಂದಿಷ್ಟು ಆರ್ಡರ್ಗಳು ಬರುತ್ತೆ ನಮಗೆ. ಅದನ್ನು ಬಿಟ್ಟು ಕೆಲವೊಬ್ರು ವೆಬ್ಸೈಟ್ಗಳು ಗೊತ್ತಾಗಲ್ಲ, ನಂಗೆ ಹೆಂಗೆ ಆರ್ಡರ್ ಮಾಡೋದು ಅಂತ ಗೊತ್ತಾಗದೇ ಇದ್ದರೆ ನೀವು ಡೈರೆಕ್ಟಾಗಿ ನಿಮ್ಗೆ ಏನು ನಂಬರ್ ಕಾಣಿಸ್ತಿದೆ, ಡಿಸ್ಪ್ಲೇಲಿ ಏನು ನಂಬರ್ ಕಾಣಿಸ್ತಿದೆ ಆ ನಂಬರ್ಗೆ ಕರೆ ಮಾಡಿದ್ರೆ ಅದು ಇವರು 3 ಜನರಿಗೂ ಕನೆಕ್ಟ್ ಆಗುತ್ತೆ. ಅಂದರೆ ಒಂದು ಕರೆ ಮಾಡಿದ್ರೆ ಸಾಕು. ಸಪೋಸ್ ಅದು ಕನೆಕ್ಟ್ ಆಗಿಲ್ಲ ಅಂತ ಹೇಳಿದ್ರು ಇಲ್ಲಿ ಇವರಿಗೆ ಅದು ಶೋ ಮಾಡ್ತಿರುತ್ತೆ ವೆಬ್ಸೈಟಲ್ಲಿ. ನೀವು ಏನು ಮಾತಾಡಿದರೆ ಅದ್ರ ವಾಯ್ಸ್ ಜೊತೆಗೆ ಕಂಪ್ಲೀಟ್ ಆಗಿ ಎಲ್ಲವೂ ಕೂಡ ರೆಕಾರ್ಡಿಂಗ್ ಸಿಸ್ಟಮ್ ಆಗಿರೋ ಥರ ನಾವೊಂದು ಸೆಟಪ್ಪನ್ನು ಮಾಡಿದ್ದೀವಿ. ಒಂದು ಪರ್ಸನ್ ಜೊತೆ ಮಾತಾಡ್ತಿದ್ರೆ ಅದು ಇನ್ನೊಬ್ರು ಅದೇ ಟೈಮಲ್ಲಿ ಕಾಲ್ ಮಾಡಿದ್ರು ಕೂಡ ಮತ್ತೊಬ್ರಿಗೆ ಕನೆಕ್ಟ್ ಆಗುತ್ತೆ. ಅವರು ನಿಮಗೆ ಪ್ರತಿಯೊಂದು ಪ್ರಾಡಕ್ಟ್ನ ಡೀಟೇಲ್ಸ್ ಕೂಡ ಹೇಳ್ತಾರೆ. ಈಗ ಕಳೆದ 2 ತಿಂಗಳಿಂದ ನಾವು ಇದನ್ನು ಓಪನ್ ಮಾಡಿ 2 ತಿಂಗಳಾಯಿತು. 2 ತಿಂಗಳಿಂದ ಏನೇನಾಯಿತು, ಎಷ್ಟು ಜನ ಕರೆ ಮಾಡಿದ್ರು, ಆಮೇಲೆ ಏನು ಐಟಮ್ಗಳು ಇಲ್ಲಿ ಸಿಗುತ್ತೆ, ಜಾಸ್ತಿ ಯಾವುದು ಮೂವ್ ಆಯಿತು ಅನ್ನೋದ್ರ ಬಗ್ಗೆ ನಿಶ್ಚಿತ ಹೇಳ್ತಾಳೆ. ಸೊ ನಿಶ್ಚಿತ, ಈಗ ನಾವು ಸುಮಾರು 80 ಅಥವಾ 85 ಐಟಮ್ಗಳು ನಮ್ಮ ಹತ್ರ ಇದೆ. ಅದರಲ್ಲಿ ಜಾಸ್ತಿ ಯಾವ್ದು ಮೂವ್ಮೆಂಟ್ ಆಯ್ತು ನಮ್ಗೆ? ನಮ್ಮ ಹತ್ರ ಡಯಾಕಾಮ್ ಅಂದ್ರೆ ಶುಗರಿಗೆ ನಾವು ಮೆಡಿಸನ್ ಕೊಡ್ತಾ ಇದೀವಿ, ಅದು ಡಾಕ್ಟರ್ ರೆಕಮೆಂಡೆಡ್. ಅದು ಜಾಸ್ತಿ ಹೋಗ್ತಾ ಇದೆ ಅಂಡ್ ಅದ್ರ ರಿಸಲ್ಟ್ ಕೂಡ ತುಂಬಾ ಚೆನ್ನಾಗಿದೆ. ಅಂಡ್ ಇದು 25 ಇಯರ್ಸ್ ಇಂದ ನಮ್ಮ ತೀರ್ಥಹಳ್ಳಿ ಸುತ್ತಮುತ್ತ ಜನರು ತಗೊಳ್ತಾ ಇದ್ದಾರೆ. ಅಂಡ್ ಸೊ ಈ ಡಯಾಕಾಮ್ ತಗೊಳ್ಳೋದ್ರಿಂದ ತುಂಬಾ ಬೆನಿಫಿಟ್ಸ್ ಇದೆ. ಅಂಡ್ ಇದು ತುಂಬಾ ಮೂವ್ ಆಗ್ತಾ ಇದೆ ನಮ್ಮ ಹತ್ರ. ಈ ಡಯಾಕಾಮ್ ಮೋರ್ ದೆನ್ 500+ ಜನ ಇದನ್ನ ತಗೊಂಡಿದ್ದಾರೆ. ಈಗ ಸದ್ಯಕ್ಕೆ ಕೆಲವೊಬ್ರು ರಿಸಲ್ಟ್ ಕೂಡ ಬಂದಿದೆ. ನಮ್ಗೆ ಅದನ್ನ ವಾಟ್ಸ್ಆಪ್ ಅಲ್ಲಿ ಕಳಿಸ್ತಾರೆ. ನಾನು ಎಲ್ರಿಗೂ ಹೇಳೋದಿಷ್ಟ, ನೀವು ಯಾವ್ಯಾವ್ದೋ ಮೆಡಿಸಿನ್ ತಗೊಂಡು ಏನೋ ಮಾಡ್ಕೊಳ್ಳೋದಕ್ಕಿಂತ ಆಯುರ್ವೇದದ ಹರ್ಬ್ಸ್ ಗಳನ್ನ ತಗೊಂಡ್ರೆ ನಮ್ಮ ಬಾಡಿ ಸಡನ್ ಆಗಿ ಅದು ರಿಯಾಕ್ಟ್ ಮಾಡಿಲ್ಲ ಅಂದ್ರೂ ಡೇ ಬೈ ಡೇ ನಮ್ಮ ಬಾಡಿಲಿರುವಂತಹ ಸೆಲ್ಸ್ ಗಳಿರ್ಬೋದು ಅಥವಾ ಬಾಡಿ ಎನರ್ಜಿ ಇರ್ಬೋದು, ಇವೆಲ್ಲವೂ ಕೂಡ ಚೆನ್ನಾಗಿ ಕೆಲಸವನ್ನ ನಿರ್ವಹಿಸ್ತವೆ.
ಅದೇ ಒಂದು ಉದಾಹರಣೆ, ಸಿಂಪಲ್ ಎಕ್ಸಾಂಪಲ್ ಅಂತ ಹೇಳಿದ್ರೆ ಡಯಾಕಾಮ್ ಪೌಡರ್ ಅಲ್ಲಿದೆ ನೋಡಿ. ಇದು 15 ಹರ್ಬ್ಸ್ ಗಳನ್ನ ಹಾಕಿ ರೆಡಿ ಮಾಡಿರುವಂತದ್ದು. ಕಳೆದ 25 ವರ್ಷಗಳಿಂದ ತೀರ್ಥಹಳ್ಳಿಯ ಈ ಭಾಗದಲ್ಲಿ ಅದು ರನ್ನಿಂಗ್ ಅಲ್ಲಿ ಇತ್ತು. ಸೊ ಅದು ಕೂಡ ನಮ್ಮ ಶಾಪ್ ಅಲ್ಲಿ ಅವೈಲೇಬಲ್ ಇದೆ. ಅದನ್ನ ಬಿಟ್ರೆ ಯಾವ್ದು ಜಾಸ್ತಿ ಹೋಯ್ತು? ಈ ಪಾತ್ರೆ ತೊಳೆಯೋ ಪೌಡರ್ ಕೆಲವೊಬ್ರು ಕೇಳ್ತಾ ಇದ್ರು, ಅದು ಹೋಯ್ತಾ? ಹೌದು, ಅದು ತುಂಬಾ ಹೋಗಿದೆ. ಓಕೆ. ಅಂಡ್ ಇದು ತುಂಬಾ ಚೆನ್ನಾಗೂ ಕೂಡ ಇದೆ. ಈ ಬೇರೆ ಪ್ರಾಡಕ್ಟ್ ಗಳನ್ನ ಯೂಸ್ ಮಾಡೋಕ್ಕಿಂತ, ಈ ಸೋಪ್ ಗಳನ್ನೆಲ್ಲ ಯೂಸ್ ಮಾಡೋಕ್ಕಿಂತ, ಕೆಮಿಕಲ್ ಇರೋದನ್ನ ಯೂಸ್ ಮಾಡೋಕ್ಕಿಂತ ಇದನ್ನ ಯೂಸ್ ಮಾಡಿದ್ರೆ ತುಂಬಾ ಒಳ್ಳೇದಿದೆ. ಅಂಡ್ ಇದು ತುಂಬಾ ಜನ ಕೇಳ್ಕೊಂಡ್ ತಗೊಂಡ್ ಹೋಗ್ತಾ ಇದ್ದಾರೆ. ಈ ಹಲ್ಲಿನ ಪೌಡರ್ ಎಲ್ಲ ಒಬ್ಬೊಬ್ರು 2-3 ತಗೊಂಡ್ರು ಅನ್ನೋದನ್ನ ಕೇಳ್ಪಟ್ಟಿದೆ. ಅದು ಹೆಂಗೆ? ಅದು ಅಷ್ಟೇ, ಇದರಲ್ಲಿ 16 ಹರ್ಬ್ಸ್ ಇದೆ. ಅಂಡ್ ಇದು ತುಂಬಾ ಚೆನ್ನಾಗಿದೆ. ಎಲ್ಲಾದ್ರೂ ಇದನ್ನೇ ಕೇಳಿ ಇಸ್ಕೊಳ್ತಾ ಇದ್ದಾರೆ. ನಾರ್ಮಲಿ ಮಾರ್ನಿಂಗ್ ಎದ್ರೆ ಪೇಸ್ಟ್ ಅನ್ನ ಯೂಸ್ ಮಾಡ್ತಾರೆ, ಅಗೇನ್ ಅದು ಕೆಮಿಕಲ್ ಆಗುತ್ತೆ. ಸೊ ಅದಕ್ಕೆ ಇನ್ನೊಂದು ತರ್ಜುಮೆಯಾಗಿ ಇದನ್ನ ಮಾಡಿರುವಂತದ್ದು. ಇದು ಕೂಡ ಡಾಕ್ಟರೇ ರೆಫರ್ ಮಾಡಿ ನಾವು ಇದನ್ನ ರೆಡಿ ಮಾಡಿರುವಂತದ್ದು. ಇಲ್ಲಿದೆ ನೋಡಿ, ಇಷ್ಟು ಹರ್ಬ್ಸ್ ಗಳು ಇದರಲ್ಲಿ ಇರುತ್ತೆ. ಇದ್ರ ಬಗ್ಗೆ ಕಂಪ್ಲೀಟ್ ಡೀಟೇಲ್ಸ್ ಹೆಗ್ಗದ್ದೆ ಸ್ಟುಡಿಯೋದಲ್ಲೂ ಕೂಡ ಇದೆ, ಅದನ್ನ ನೀವು ನೋಡಬಹುದು. ಇನ್ನು ಅದನ್ನ ಬಿಟ್ರೆ ಮೇಜರ್ ಆಗಿ ಮಲೆನಾಡಲ್ಲಿ ಸಾಂಬಾರ್ ಪೌಡ್ರು, ರಸಂ ಪೌಡ್ರು ಇದನ್ನೆಲ್ಲ ಟೇಸ್ಟ್ ಮಾಡ್ಲೇಬೇಕು. ನೀವು ಒಂದ್ಸಲ ಮಲೆನಾಡಿ ಬಂದ್ರೆ ಮಲೆನಾಡಲ್ಲಿ ಯಾರ್ದಾರು ಮನೆಯಲ್ಲಿ ಒಂದು ಸಾಂಬಾರನ್ನ ಊಟ ಮಾಡ್ಬೇಕು ಅಂತ ಸುಮಾರು ಜನ ಹೇಳೋದಿದೆ. ಇಲ್ಲಿ ಏನೆಲ್ಲ ಇದೆ, ಈಗ ಯಾವ್ದೆಲ್ಲ ಇದೆ ಅನ್ನೋದನ್ನ ಇವರೇ ಹೇಳ್ತಾರೆ ನೋಡಿ. ಇಲ್ಲಿ ರಸಂ ಪೌಡರ್ ಇದೆ, ಸಾಂಬಾರ್ ಪೌಡರ್ ಇದೆ, ಚಿಲ್ಲಿ ಪೌಡರ್ ಇದೆ. ಇದು 3 ಸಾಂಬಾರ್ ಗಳಿಗೆ ಯೂಸ್ ಮಾಡುವಂತದ್ದು. ನಿಮ್ಗೆ ಇದ್ರಲ್ಲಿ ರಸಂ ಪೌಡರ್ ಎಲ್ಲ ನೀವು ಯೂಸ್ ಮಾಡಿದ್ರಿ ಅಂದ್ರೆ ಇದ್ರ ಸ್ಮೆಲ್ ಎಲ್ಲೂ ಸಿಗಲ್ಲ ನಿಮ್ಗೆ. ಆ ತರ ಸ್ಮೆಲ್ಗೆ ಊಟ ಮಾಡೋಣ ಅನ್ನೋ ಫೀಲ್ ಬರುತ್ತೆ. ಅಷ್ಟು ಚೆನ್ನಾಗಿದೆ ರಸಂ ಪೌಡರು. ಸಾಂಬಾರ್ ಪೌಡರ್ ಕೂಡ ಅಷ್ಟೇ, ತುಂಬಾ ಅಂದ್ರೆ ತುಂಬಾ ಚೆನ್ನಾಗಿದೆ. ಇದು ಮನೆಯಲ್ಲೇ ಕುಟ್ಟಿ ಪುಡಿ ಮಾಡಿರುವಂತದ್ದು. ಸೊ ಸಾಂಬಾರ್ ಪೌಡರು ತುಂಬಾ ಚೆನ್ನಾಗಿದೆ. ಇದೆಲ್ಲ ಈಗ ಕೆಲವೊಬ್ರು ಕೇಳ್ತಾರೆ, ಇದನ್ನ ಈಗಲೇ ನೀವು ಕೊಡೋದಾ ಅಥವಾ ಸುಮಾರು ದಿನ ಆಯ್ತಾ ರೆಡಿ ಮಾಡಿ ಅಂತ? ಅದಕ್ಕೆ ಏನ್ ಆನ್ಸರ್ ಕೊಡ್ತೀರಾ? ಇಲ್ಲ, ಅವರು ಆರ್ಡರ್ ಮಾಡಿದ ತಕ್ಷಣ ನಾವು ಪ್ಯಾಕಿಂಗ್ ಮಾಡಿ ಕಳ್ಸುವಂತದ್ದು. ಇದನ್ನ ನಾವು ಸ್ಟಾಕ್ ಅಂತ ಇಟ್ಕೊಳ್ಳಲ್ಲ. ಇವಾಗ ಇಲ್ಲಿರೋದನ್ನ ನಮ್ಗೆ ಈಗ ಪಟ ಕಾಲ್ಸ್ ತುಂಬಾ ಬರ್ತಾ ಇರುತ್ತಲ್ವಾ, ನಾವು ಪಟ ಕಳ್ಸಿ ಬಿಡ್ತೀವಿ. ಇಲ್ಲಿ ಸ್ಟಾಕ್ ಅನ್ನೋದು ಉಳಿಯೋದೇ ಇಲ್ಲ ನಮ್ಮ ಹತ್ರ. ಇಲ್ಲಿ ಈಗ ಸುಮಾರು ಜನ ಬರ್ತಿದಾರೆ. ಹೌದು, ಇಲ್ಲಿಗೂ ತುಂಬಾ ಜನ ಬರ್ತಾ ಇದಾರೆ. ತುಂಬಾ ಜನ ಹುಡ್ಕೊಂಡ್ ಬರ್ತಾ ಇದಾರೆ. ಇನ್ನು ಸೆಟ್ ಆಗಿರ್ಲಿಲ್ಲ ಅಲ್ಲ, ತುಂಬಾ ಜನ ಈಗ ಹುಡ್ಕೊಂಡ್ ಬರ್ತಾ ಇದ್ದಾರೆ. ಉಪ್ಪಿನಕಾಯಿ ಯಾವ್ದೆಲ್ಲ ಇದೆ? ಉಪ್ಪಿನಕಾಯಿ ಬಂದ್ಬಿಟ್ಟು ಇದು ಅಪ್ಪೆ ಮಿಡಿ ಪಿಕಲ್ಸ್ ಅಂತ ಹೇಳಿ ತುಂಬಾ ಅಂದ್ರೆ ತುಂಬಾ ಚೆನ್ನಾಗಿದೆ. ಹೌದು, ತುಂಬಾ ಜನ ಫೇಮಸ್ ಆಗಿದೆ. ಹೌದು, ತಗೊಂಡವ್ರೆ ಈಗ 3 ಸಲ 4 ಸಲ ತಗೊಂಡಿದ್ದಾರೆ ಈ ಅಪ್ಪೆ ಮಿಡಿ ಪಿಕಲ್ಸ್ ನ. ಅಂಡ್ ಇದ್ ಬಂದ್ಬಿಟ್ಟು ಜೀರಿಗೆ ಮಿಡಿ. ಇದು ಜಾಸ್ತಿ ಸಿಗಲ್ಲ ಜೀರಿಗೆ ಮಿಡಿ, ಬಟ್ ಇದ್ರ ಟೇಸ್ಟ್ ನೋಡಿದ್ರೆ ಬಿಡಲ್ಲ, ಆ ತರ ಇದೆ. ತುಂಬಾ ಚೆನ್ನಾಗಿದೆ ಜೀರಿಗೆ ಮಿಡಿ. ಅಂಡ್ ಇದ್ ಬಂದ್ಬಿಟ್ಟು ಮಿಕ್ಸ್ಡ್ ಪಿಕಲ್. ಇದರಲ್ಲಿ ನಲ್ಲಿಕಾಯಿ, ಮಾವಿನಕಾಯಿ, ಅಮಟೆಕಾಯಿ ಎಲ್ಲದೂ ಇರುತ್ತೆ. ನೋಡಿ ವೀಕ್ಷಕರೇ, ಇಲ್ಲೊಂದು ಸಣ್ಣ ಎಕ್ಸಾಂಪಲ್ ನೋಡಿ. ಇಲ್ಲಿ ಕೆಲವೊಂದು ಫೋನ್ಗಳು ಬರುತ್ತೆ, ಇಲ್ಲೂ ಫೋನ್ ಬರ್ತಿದೆ ನೋಡಿ. ಸೊ ಈ ತರ ಒಂದ್ 4-5 ಫೋನ್ ಇರುತ್ತೆ. ಸೊ ಫೋನ್ ಬರ್ತಾನೆ ಇರುತ್ತೆ. 1 by 1 ಫೋನು ಇವರು ರಿಸೀವ್ ಮಾಡ್ತಾರೆ. ಮಾಡಿಲ್ಲ ಅಂದ್ರೂ ನೆಕ್ಸ್ಟ್ ಡೇ ಆದ್ರೂ ನಿಮ್ಗೆ ಅವರು ಕನೆಕ್ಟ್ ಆಗೇ ಆಗ್ತಾರೆ. ನಾನು ಫೋನ್ ಎತ್ತಿಲ್ಲ, ಮೆಸೇಜ್ ಮಾಡಿಲ್ಲ ಅಂತ ಬೇಜಾರಾಗೋದು ಬೇಡ. ಸೊ ಇವರು ನಮ್ಮ ವೈಫು, ನಿಮ್ಗೆ ಗೊತ್ತಿದೆಯಲ್ಲ. ಸೊ ಹಾಗಾಗಿ ಇವರು ಇದನ್ನ ಕಂಪ್ಲೀಟ್ ಆಗಿ ಮ್ಯಾನೇಜ್ ಮಾಡ್ತಾರೆ. ಈಗ ನಮ್ಮ ಶಾಪ್ ಅಲ್ಲಿ ನಿಮ್ಗೆ ಸ್ಪೆಷಲ್ ಅಂತ ಅನ್ಸಿದ್ ಯಾವ್ದು? ತುಂಬಾ ಸ್ಪೆಷಲ್ ಅಂತ ಅನ್ಸಿದ್ದು ಆಲೆಮನೆ ಬೆಲ್ಲ. ಓಕೆ, ಕೊಬ್ಬರಿ ಎಣ್ಣೆ. ಆಲೆಮನೆ ಬೆಲ್ಲ ಮತ್ತೆ ಕೊಬ್ಬರಿ ಎಣ್ಣೆ. ನೋಡಿ, ಇಲ್ಲಿ ಆಲೆಮನೆ ಬೆಲ್ಲವನ್ನ ಮುಂಚೆನೂ ಹೇಳಿದ್ವಿ. ಒಂದ್ಸಲ ನೀನ್ ಹೇಳು ಇದನ್ನ, ಯಾಕಂದ್ರೆ ಇವಳು ಮನೆಯಲ್ಲಿ ವರ್ಷದಿಂದ ಯೂಸ್ ಮಾಡ್ತಿದ್ದಾಳೆ. ಸೊ ನಾವು ಮನೆಯಲ್ಲಿ ಯಾವುದೇ ಸಕ್ಕರೆ ಅಂಶವನ್ನ ಯೂಸ್ ಮಾಡೋದಿಲ್ಲ. ಸ್ವೀಟ್ ಅನ್ನ ಮಾಡ್ತೀವಿ, ಆದ್ರೆ ಸಕ್ಕರೆಯನ್ನ ಕಂಪ್ಲೀಟ್ ಆಗಿ ಬಿಟ್ಬಿಟ್ಟಿದೀವಿ. ನೀನೇ ಹೇಳ್ಬಿಡು ಇದ್ರ ಬಗ್ಗೆ, ಆಮೇಲೆ ಎಣ್ಣೆ ಬಗ್ಗೆ ಹೇಳೋಣ. ಎಸ್, ನಿಂಗೆ ಎಷ್ಟು ಹೆಲ್ಪ್ಫುಲ್ ಆಗ್ತಿದೆ ಇದು ಬೆಲ್ಲ ಅಂತ? ಬೆಲ್ಲ ಅಂತಂದ್ರೆ ಇವಾಗ ಸಕ್ಕರೆನ ಯೂಸ್ ಮಾಡೋಕ್ಕಿಂತ ಅದ್ರ ಬದಲಿಗೆ ಇದನ್ನ ನಾನು ಯೂಸ್ ಮಾಡ್ತಾ ಇದ್ದೀನಿ. ತುಂಬಾ ಟೈಮ್ ಇಂದ ಯೂಸ್ ಮಾಡ್ತಾ ಇದ್ದೀನಿ. ಕೆಲವೊಬ್ರು ಜೋನಿ ಬೆಲ್ಲ ಅಂತ ಹೇಳ್ಬಿಟ್ಟು ಆ ಉಂಡೆ ಬೆಲ್ಲನ ಕರ್ಸ್ಬಿಟ್ಟು ಕೊಡ್ತಾರೆ. ಅದಲ್ಲ, ಅದು ಆಕ್ಚುಲಿ ತಪ್ಪು. ಅದು ಕೆಮಿಕಲ್ ಆಗಿರುತ್ತೆ. ಇದು ನೋಡಿ, ಯಾವುದೇ ಕೆಮಿಕಲ್ ಇರೋದಿಲ್ಲ. ಇದು ಹೇಗ್ ಬರುತ್ತೆ ಅಂದ್ರೆ ನಿಮ್ಗೆ ತುಂಬಾ ಲಿಕ್ವಿಡ್ ಟೈಪ್ ಅಲ್ಲೂ ಬರಲ್ಲ, ತುಂಬಾ ಗಟ್ಟಿಯಾಗೂ ಬರಲ್ಲ. ಓಪನ್ ಮಾಡಿ ಬರುತ್ತೆ. ಅಂದ್ರೆ ಟೇಸ್ಟ್ ಕೂಡ ತುಂಬಾ ಚೆನ್ನಾಗಿರುತ್ತೆ. ಈ ಮಕ್ಳಿಗೆ ಏನಾದ್ರೂ ಮಾಡ್ಕೊಡೋದಿದ್ರೆ, ವಯಸ್ಸಾದವರಿಗೆ ಏನಾದ್ರೂ ಮಾಡ್ಕೊಡೋದಿದ್ರೆ, ನಮ್ಮ ಹೆಲ್ತ್ಗೆ ಸ್ವೀಟ್ ಏನಾದ್ರೂ ಮಾಡೋದಿದ್ರೆ ತುಂಬಾ ಚೆನ್ನಾಗಾಗುತ್ತೆ. ಹೌದು, ನಿಶ್ಚಿತ. ಮಕ್ಕಳು ಅಂದ ತಕ್ಷಣ ನಂಗೆ ನೆನಪಾಯ್ತು, ಮಕ್ಕಳಿಗೆ ಒಂದು 2-3 ಫುಡ್ ಇದೆ. ಒಂದು ಫುಡ್ ಶಿಶು ಪೋಷಣ್ ಅಂತ ಹೇಳಿ, ಅದು ಆಲ್ರೆಡಿ ನಾವು ತೋರ್ಸೋಣ ಅಂತ ಹೇಳಿದ್ರೆ ಅದು ಇಲ್ಲಿ ಇಲ್ಲ, ಖಾಲಿ ಆಗ್ಬಿಟ್ಟಿದೆ. ಸ್ಟಾಕ್ ಖಾಲಿ ಆಗಿದೆ, ಬರ್ತಾ ಇರುತ್ತೆ, ಖಾಲಿ ಆಗ್ತಾನೆ ಇರುತ್ತೆ. ಸೊ ಅದು ತುಂಬಾ ಜನ ತಗೊಳ್ತಾ ಇದಾರಲ್ವಾ, ರಿಪೀಟ್ ಆಗಿ ತಗೊಂತಾರೆ. ಒಂದು 3-4 ಮಂತ್ ಇಂದ ಈಗ ನಾವೇನು ಊಟ ಮಾಡಿಸೋ ಶುರು ಮಾಡ್ತೀವಿ, ಅವಾಗಿಂದ ಮಕ್ಕಳಿಗೆ ಕೊಡ್ಲಿಕ್ಕೆ ಸ್ಟಾರ್ಟ್ ಮಾಡಿದ್ರೆ ಫುಡ್ ಅಂದ್ರೆ ಮಕ್ಕಳಿಗೆ ಇವಾಗ ಜ್ವರ ಆಗಿರ್ಬೋದು, ಕೆಮ್ಮಾಗಿರ್ಬೋದು, ಆ ತರ ಪ್ರಾಬ್ಲಮ್ಸ್ ಬರ್ತಾ ಇರುತ್ತೆ. ಆ ಪ್ರಾಬ್ಲಮ್ಸ್ ಕೂಡ ಬರಲ್ಲ ಅದನ್ನ ತಗೊಳ್ಳೋದ್ರಿಂದ. ಮತ್ತೆ ಮಕ್ಕಳು ತುಂಬಾ ಹೆಲ್ತಿ ಕೂಡ ಆಗಿರ್ತಾರೆ. ಅದು
ಅಂದ್ರೆ ಇವಾಗ ನಮ್ಮ ಹತ್ರ ತಗೊಂಡವ್ರು ಹೇಳ್ತಿದ್ದಾರೆ ಮೇಡಮ್ ತುಂಬಾ ಚೆನ್ನಾಗಿದೆ ಇದು, ಮತ್ತೆ ನಮ್ ಕಳ್ಸಿ ಕೊಡಿ ಅಂತ ಹೇಳಿ ರಿಪೀಟ್ ಸೇಮ್ ಕಸ್ಟಮರ್ಸ್ ನಮ್ಮ ಹತ್ರ ತುಂಬಾ ಸಲ ತಗೊಂಡಿದ್ದಾರೆ. ಅದು ಎಲ್ಲೂ ಸಿಗೋದಿಲ್ಲ, ಬೇರೆ ಯಾರು ಮಾಡೋದಕ್ಕೆ ಸಾಧ್ಯನೂ ಇಲ್ಲ. ಯಾವುದೇ ಕೆಮಿಕಲ್ ಇರೋದಿಲ್ಲ. ನಾನು ಎದೆ ತಟ್ಕೊಂಡು ಹೇಳ್ತೀನಿ, ಇದು ಹೆಗ್ಗದ್ದೆ ಟಿ ಶರ್ಟ್ ಹಾಕೊಂಡು ಮಾತಾಡ್ತಾ ಇರುವಂತದ್ದು. ಹೆಗ್ಗದ್ದೆ ಯಾವುದೇ ಕಾರಣಕ್ಕೂ ಕೆಮಿಕಲ್ ಅನ್ನ ಬಳಸೋದಿಲ್ಲ. ಇನ್ನು ಇಲ್ಲೊಂದಿದೆ, ಈಗ ನಾವು ಬೇರೆ ಬೇರೆ ಕಡೆ ಸುಮಾರು ಮಿಲೆಟ್ಸ್ ಗಳನ್ನೆಲ್ಲ ನೋಡ್ತಾ ಇರ್ತೀವಿ. ನಾನು ಕೂಡ ಸುಮಾರು ಕಡೆ ತಿರ್ಗಾಡಿದ್ದೀನಿ. ಆದ್ರೆ ಇಷ್ಟು ಪ್ಯೂರ್, ಇದರಲ್ಲಿ ಒಂದು 23 ಧಾನ್ಯಗಳನ್ನ ಹಾಕಿ ಮಾಡಿದ್ದಾರೆ. ಇದರ ಸ್ಮೆಲ್ ಅನ್ನ ನೋಡಿನೇ ಒಬ್ರು ಯಾರೋ ಬಂದಿದ್ರು, ಅವಾಗ ಅಷ್ಟೇ ಬಂದಿದ್ರು ನಾವು ವಿಡಿಯೋ ಮಾಡೋ ಮುಂಚೆ. ಅವ್ರು ಏನ್ ಹೇಳಿದ್ರು, ಈ ಸ್ಮೆಲ್ಗೆ ತಗೊಂಡ್ ಹೋಗ್ಬೇಕು ಅನ್ಸ್ತಾ ಇದೆ ನನ್ಗೆ ಅಂತ ಹೇಳಿದ್ರು. ಅಂದ್ರೆ ಇದು ಈಗಷ್ಟೇ ಬಂದಿರೋ ಸ್ಟಾಕ್, ನಾವ್ ಇದಿನ್ನು ಅಡ್ವರ್ಟೈಸ್ಮೆಂಟ್ ಸಮೇತ ಕೊಟ್ಟಿಲ್ಲ. ಬಟ್ ಇದೊಂದು ಇದೆ ನೋಡಿ ಸರ್ ಅಂತ ಹೇಳಿದಾಗ ಜಸ್ಟ್ ಸ್ಮೆಲ್ ನೋಡಿದ್ರು ಅಷ್ಟೇ. ಇದೆಷ್ಟು ಚೆನ್ನಾಗಿದೆ ಮ್ಯಾಮ್, ಇದನ್ನ ಕೊಟ್ಬಿಡಿ ಅಂತ ಹೇಳಿ ಅಷ್ಟು ತಗೊಂಡ್ ಹೋದ್ರು. ಇವಳು ಇದನ್ನ ಆಕ್ಚುಲಿ ಯೂಸ್ ಮಾಡಿದಾಳೆ. ಸೊ ಮನೆಯಲ್ಲಿ ನನಗ್ ಮಾಡ್ಕೊಟ್ಟಿದ್ದಾಳೆ. ಹೆಂಗಿದೆ ಅದು? ತುಂಬಾ ಚೆನ್ನಾಗಿದೆ. ಈ ಹಾರ್ಲಿಕ್ಸ್ ಬೋರ್ಮಿಟಾ ಸ್ಮೆಲ್ ನಿಮಗೆ ಅದು ಹೇಗ್ ಬರುತ್ತೆ, ಸ್ಮೆಲ್ ಬರುತ್ತೆ. ಬಟ್ ಇದರಲ್ಲಿ ಕೆಮಿಕಲ್ ಏನೂ ಇಲ್ಲ. ಬರೀ ಧಾನ್ಯಗಳನ್ನ ಹಾಕಿ ಮಾಡಿರೋದ್ರಿಂದ ಹೆಲ್ದಿಗೂ ತುಂಬಾ ಒಳ್ಳೇದು. ಅಂದ್ರೆ ಬೇರೆ ಎಲ್ಲೋ ರೆಡಿ ಆದಾಗ ಅದು ಬೇರೆ ಬೇರೆ ಪ್ಯಾಕೆಟ್ ಗಳಲ್ಲಿ ಬಂದಾಗ ಅದಕ್ಕೆ ಏನ್ ಮಿಕ್ಸ್ ಮಾಡ್ತಾರ ಅನ್ನೋದು ನಮ್ಗಂತೂ ಗೊತ್ತಾಗಲ್ಲ. ಆಮೇಲೆ ಪ್ರೊಡಕ್ಷನ್ ಸಾವಿರಾರು ಪ್ಯಾಕೆಟ್ಗಳು ಆದಾಗ ಏನಾದ್ರೂ ಮಿಕ್ಸ್ ಮಾಡೋಕ್ ಚಾನ್ಸಸ್ ಇರುತ್ತೆ. ನಮ್ದು ಅಷ್ಟು ಇರೋದಿಲ್ಲ. ಇಲ್ಲಿ ಇರೋದೇ 3, 4, 5 ಇರುತ್ತೆ. ಆಮೇಲೆ ಮೇಜರ್ ಆಗಿ ಹಳೆ ವಿಡಿಯೋದಲ್ಲೂ ಹೇಳಿದ್ದೆ, ನಮ್ಮಲ್ಲಿ ಕಾಡಿನ ಜೇನುತುಪ್ಪ ಸಿಗುತ್ತೆ ಅಂತ ಹೇಳಿ. ಇಲ್ಲಿದೆ ನೋಡಿ, ಇದು ಕಾಡಿಂದಾನೇ ತೆಗ್ದಿರುವಂತ ಜೇನುತುಪ್ಪ ಅಲ್ವಾ ಇದು? ಇದು ಕೂಡ ಅಷ್ಟೇ, ಒಂದು ಸಲ ಫುಲ್ ಖಾಲಿ ಆಗ್ಬಿಟ್ಟಿತ್ತು. ಇನ್ನೊಂದ್ ಸ್ವಲ್ಪ ಇದೆ ಇಲ್ಲಿ, ಯಾರಿಗಾದ್ರೂ ಬೇಕು ಅಂದ್ರೆ ಬೇಗ ತರ್ಸ್ಕೋಬಹುದಲ್ವಾ? ಎಸ್. ಆಮೇಲೆ ಮಗ ಇಲ್ಲಿ ನಮ್ಗೆ ಎಣ್ಣೆ ಬಗ್ಗೆ ಒಂದ್ ಸ್ವಲ್ಪ ಮಾಹಿತಿ ಕೊಡಿ. ಇದು ಶುದ್ಧ ಕರಾವಳಿ ಕೊಬ್ಬರಿ ಎಣ್ಣೆ. ಇದು ನಾನು ಆಲ್ರೆಡಿ ತುಂಬಾ ಜನರಿಗೆ ಹೇಳಿದೀನಿ, ನೀವು ಏನ್ ನಿಮ್ ಮನೆಯಲ್ಲಿ ಇರ್ಸ್ಕೊಂತಿರೋ ಇಲ್ವೋ ಈ ತರದೊಂದು ಕೊಬ್ಬರಿ ಎಣ್ಣೆಯನ್ನ ಬಾಟಲ್ ಅನ್ನ ಇರಿಸ್ಕೊಳ್ಳಿ. ಇದನ್ನ 1 ಚಮಚ ಕುಡಿದ್ರೂ ಒಳ್ಳೇದು, ನೀವು ತಲೆ ಕೂದಲಿಗೆ ಹಾಕಿದ್ರೂ ಒಳ್ಳೇದು, ಇಲ್ಲ ಬಾಡಿಗೆ ಹಚ್ಕೊಂಡು ಸ್ನಾನ ಮಾಡಿದ್ರೆ ಇನ್ನೂ ಬೆಸ್ಟ್. ಚಿಕ್ಕ ಮಕ್ಕಳಿದ್ರೆ ನೀವು ಯಾವ ಬೇರೆ ಎಣ್ಣೆಯನ್ನು ಯೂಸ್ ಮಾಡಬೇಡಿ. ಇದೇ ತೆಂಗಿನ ಎಣ್ಣೆಯನ್ನ ಮಕ್ಕಳ ಬಾಡಿಗೆ ಹಚ್ಚಿ ಒಳ್ಳೆ ಬಿಸಿ ನೀರಲ್ಲಿ ಸ್ನಾನ ಮಾಡಿಸಿ ಅವ್ರಿಗೆ ಯಾವುದೇ ರೋಗಾನು ತಗಲೋದಿಲ್ಲ. ಅಡುಗೆಗೆ ನೀನು ಯೂಸ್ ಮಾಡ್ತಿದ್ಯಲ್ಲ, ನಮ್ಮನೇಲಿ ನಾವು ಯೂಸ್ ಮಾಡ್ತೀವಿ ಇದನ್ನ. ನಾರ್ಮಲಿ ಇಲ್ಲಿರುವಂತ ಎಲ್ಲಾ ವಸ್ತುಗಳನ್ನ, ಯಾಕಂದ್ರೆ ಇಲ್ಲಿ ಗೋವಾರ್ಕಗಳಿದೆ ನೋಡಿ, ನಾನು ಕೂಡ ಕೆಲವೊಂದು ಗೋವಾರ್ಕನ್ನ ಬೆಳಿಗ್ಗೆ ಎದ್ದ ತಕ್ಷಣ ನೀರು ಕುಡಿತೀನಲ್ಲ, ಅದಕ್ಕೆ 1 ಸ್ಪೂನ್ ಅನ್ನ ಹಾಕೊಂಡು ಕುಡಿತೀನಿ. ಗೋವಾರ್ಕವನ್ನ ಪ್ರತಿಯೊಬ್ರು ಮನೆಯಲ್ಲಿ ಇರಿಸ್ಕೊಂಡು ಕುಡೀರಿ. ಒಂದು 7 ವೆರೈಟಿಯ ಗೋವಾರ್ಕ ಇರುತ್ತೆ. ನಾರ್ಮಲ್ ಗೋವಾರ್ಕ ಬೇಕು ಅಂದ್ರೂ ಕೂಡ ನಮ್ಮಲ್ಲಿ ಸಿಗುತ್ತೆ. ಆಮೇಲೆ ನಿಶ್ಚಿತ ಈಗ ನಮ್ಮಲ್ಲಿ ಧೂಪ ಇದೆ. ಆ ಧೂಪದ ಬಗ್ಗೆ ಹೇಳ್ಬಹುದಾ ಒಂದ್ ಸ್ವಲ್ಪ? ಧೂಪ, ಆಮೇಲೆ ಇಲ್ಲಿ ಸಾಂಬ್ರಾಣಿ, ಲೋಬನ ಅಂತ ಏನ್ ಕರಿತೀವಿ ಅದಿದೆ. ಇದು ಈಗ ನೀವೇ ಹೇಳೋದು ಒಳ್ಳೇದು, ಯಾಕಂದ್ರೆ ಊದುಬತ್ತಿನ ನಾವೆಲ್ಲ ಹಚ್ತಾ ಇದೀವಿ, ಅದು ಕೆಮಿಕಲ್ ಆಗಿರುತ್ತೆ, ಅದನ್ನ ಹಚ್ಚಬಾರದು, ಕ್ಯಾನ್ಸರ್ಗೆ ಕಾರಣ ಆಗುತ್ತೆ. ಇದು ಶುದ್ಧವಾಗಿ ಹಸುವಿನ ಸಗಣಿಯಿಂದ ಯೂಸ್ ಮಾಡಿರುವಂತಹ ಧೂಪ ಅಲ್ವಾ ಇದು? ಇದಕ್ಕೆ ತುಪ್ಪ ಮಿಕ್ಸ್ ಮಾಡಿದ್ದಾರೆ. ಅಂಡ್ ನಿಮ್ಗೆ ಅಷ್ಟೊಂದು ಸ್ಮೆಲ್ ಅಂತ ಅಷ್ಟು ಬರಲ್ಲ, ಪರಿಮಳ ಏನು ಬರೋದಿಲ್ಲ, ಪ್ಯೂರ್ ಇದೆ, ಪರಿಮಳ ಬರೋದಿಲ್ಲ, ಆದ್ರೆ ಶುದ್ಧವಾಗಿದೆ. ಇದು ಅಷ್ಟೇ, ಇದು ಮರದಿಂದನೇ ತೆಗ್ದಿರುವಂತದ್ದು. ಇದು ಇಲ್ಲಿದೆ ನೋಡಿ, ಇದು ಸಾಂಬ್ರಾಣಿ. ಇದು ಸೊ ಧೂಪ ಹಾಕೋದು ಅಂತ ಹೇಳ್ತೀವಲ್ಲ, ದಯವಿಟ್ಟು ಸಿಟಿ ಕಡೆ ಒಂದಿದೆ, ಮಕ್ಕಳನ್ನ ಬೆಳಿಗ್ಗೆ ಸ್ನಾನ ಆದ ತಕ್ಷಣ ಧೂಪ ಹಾಕ್ಬಿಡ್ತಾರೆ. ಅದು ಮಗುವಿನ ಹೀಗೆ ಇಟ್ಬಿಟ್ಟು ಅಡಿಗಡೆ ಧೂಪ. ಅಲ್ಲಿ ಏನ್ ಮಾಡ್ತಿದಾರೆ ಅಂದ್ರೆ ಕೆಮಿಕಲ್ ತಗೊಂಡ್ ಹಾಕ್ತಿದ್ದಾರೆ. ಆ ಗಾಳಿಯನ್ನ ಮಗು ಉಸಿರಾಡಿದ್ರೆ 100% ಕೆಟ್ಟದಾಗುತ್ತೆ. ನೀವೇನಾದ್ರೂ ಮಕ್ಕಳಿಗೆ ಏನಾದ್ರು ಧೂಪ ಹಾಕೋದು ಅಲ್ಲ, ಅದನ್ನ ಮಾಡೋದಿದ್ರೆ ಖಂಡಿತ ಇದನ್ನ ಯೂಸ್ ಮಾಡ್ಬೋದಲ್ವಾ? ಎಸ್. ಇದಕ್ಕೆಲ್ಲ ಏನು ಬಹಳ ಕಾಸ್ಟ್ಲಿ ದುಡ್ಡಿರೋದು ಇಲ್ಲ, ತುಂಬಾ ಕಡಿಮೆಯಲ್ಲಿರುತ್ತೆ. ಆಮೇಲೆ ನಮ್ಮಲ್ಲಿ ಬೇರೆ ಬೇರೆ ಕೆಲವೊಂದು ಐಟಮ್ಗಳು ಸಿಗುತ್ತೆ. ಅದರಲ್ಲಿ ಮುಖ್ಯವಾಗಿ ಇದು ಮಲ್ನಾಡ್ ಗಿಡ್ಡ ತುಪ್ಪ. ಇದು ಬಾಟಲ್ ಒಳಗಡೆ ಇದೆ, ಯಾಕಂದ್ರೆ ಪ್ಯಾಕಿಂಗ್ ಇದು ಗ್ಲಾಸ್ ಬಾಟಲ್ ಅಲ್ಲಿ ಬರುತ್ತೆ. ಇವಳೇ ಹೇಳ್ತಾರೆ, ಇದು ಗ್ಲಾಸ್ ಬಾಟಲ್ ಅಲ್ಲಿ ಬರುತ್ತೆ. ಬಿದ್ರೂ ಒಡೆದೋಗ್ಬಾರ್ದು ಅನ್ನೋದಕ್ಕೆ ಇಷ್ಟು ಸೇಫ್ಟಿ ಆಗಿ ಇದನ್ನ ಪ್ಯಾಕ್ ಮಾಡಿರ್ತೀವಿ ನೋಡಿ. ಬಿದ್ರೂ ಏನಾಗೋದಿಲ್ಲ ನೋಡಿ. ಕಂಪ್ಲೀಟ್ಲಿ ಇದು ಗ್ಲಾಸಿನ ಬಾಟಲ್ ಇಂದ ಈ ತುಪ್ಪ ಬರುವಂತದ್ದು. ಈ ತುಪ್ಪ ತುಂಬಾ ಜನ ತಗೊಂತಿದ್ದಾರೆ. ಹೌದು, ಈ ತುಪ್ಪ ತುಂಬಾ ಜನ ತಗೊಳ್ತಿದ್ದಾರೆ. ಅಂಡ್ ಈ ಮಲ್ನಾಡ್ ಗಿಡ್ಡ ತುಪ್ಪ ಏನಿರುತ್ತೆ, ಮಲ್ನಾಡ್ ಗಿಡ್ಡ ದನಗಳು ಜಾಸ್ತಿ ಹಾಲು ಕೊಡಲ್ಲ. ಅವು ಹಾಲು ಕೊಡೋದೇ ಸ್ವಲ್ಪ, ನಾವ್ ಅದ್ರಲ್ಲಿ ಮಾಡಿ ಅವ್ರಿಗೆ ಕಳಿಸ್ತಾ ಇರ್ತೀವಲ್ವಾ. ಈ ಜಾಸ್ತಿ ನಮ್ಮ ಹತ್ರ ಉಳಿಯೋದು ಇಲ್ಲ. ಅಂಡ್ ಇದು ತುಂಬಾ ಚೆನ್ನಾಗಿದೆ. ಮಕ್ಳಿಗಾಗಿರ್ಬೋದು, ವಯಸ್ಸಾದವರಿಗೆ ತುಪ್ಪ ಬೇಕು ಅಂತಾರೆ, ಮತ್ತೆ ಸಣ್ಣ ಹಸಿ ಮಕ್ಳಿಗೆ ಹೇಳ್ತಾರೆ ತುಪ್ಪ ಹಾಕ್ಬೇಕು ನಾವು, ಇದಾಗುತ್ತಾ ಅಂತ ಕೇಳ್ತಾರೆ. ಅವರಿಗೆ ತುಪ್ಪ ಬೆಸ್ಟ್ ಇದೆ. ಹೌದು. ಆಮೇಲೆ ಕೆಲವೊಬ್ಬರಿಗೆ ಗಿರ್ ಹಸುವಿನ ತುಪ್ಪ ಬೇಕಾಗುತ್ತೆ ಅಂತ ಹೇಳ್ತಾರೆ. ಅಂತವರಿಗೂ ಕೂಡ ನೋಡಿ, ಇಲ್ಲಿ ಗಿರ್ ಹಸುವಿನ ತುಪ್ಪ ಇದೆ. ಸೊ ಯಾವುದು ಇಲ್ಲ ಅನ್ನೋದಿಲ್ಲ. ಅಂದ್ರೆ ಒಂದು ಜೀವನಕ್ಕೆ ಅವಶ್ಯಕವಾಗಿರುವಂತಹ ಕೆಲವೊಂದು ವಸ್ತುಗಳನ್ನ ಹೆಕ್ಕಿ ತೆಗೆದು ಆಯ್ದು ಇಲ್ಲಿ ಇಟ್ಟಿದೀವಿ ನಾವು. ಇದನ್ನ ಬಿಟ್ರೆ ನಮ್ಮಲ್ಲಿ ಇನ್ನೂ ತುಂಬಾ ಇದೆ, ಹಪ್ಪಳಗಳಿದೆ. ಯಾವ್ಯಾವ ಹಪ್ಪಳ ಇದೆ ಅನ್ನೋದು ಹೇಳ್ಬೋದಾ? ಹೌದು, ನಮ್ಮ ಹತ್ರ 7 ಟೈಪ್ಸ್ ಇದೆ. ಒಂದು ಇದು ಹಲಸಿನ ಹಪ್ಪಳ ಅಂತ ಬಂದ್ಬಿಟ್ಟು, ಇದು ರೈಸ್ ಮಸಾಲಾ, ಇದು ಪೊಟ್ಯಾಟೊ ಪಾಪಡ್, ಆಮೇಲೆ ಟೊಮೊಟೊ ಪಾಪಡ್,
ಪಾಲಕ್ ಪಾಪಡ್ ಮತ್ತೆ ಹಾರ್ಸ್ ಗ್ರಾಮ್ ಪಾಪಡ್ ಮತ್ತೆ ಆನಿಯನ್ ಪಾಪಡ್ ಇದೆ. ಓಕೆ ಓಕೆ, ಇಷ್ಟೆಲ್ಲ ಇದೆ. ಈಗ ಸಪೋಸ್ ಇದನ್ನೆಲ್ಲ ಒಬ್ರಿಗೆ ಸೆಲೆಕ್ಟ್ ಮಾಡೋಕ್ ಆಗ್ಲಿಲ್ಲಪ್ಪ, ನನಗೆ ಗೊತ್ತಾಗ್ಲಿಲ್ಲ, ಈಗ ಅಲ್ಲಿ ಟೀ ಪೌಡರ್ ಇದೆ, ಶುದ್ಧವಾಗಿರುವಂತ ಟೀ ಪೌಡರ್, ಅದು ಸೀಗೆ ಪೌಡರ್ ಬೇಕು ಅನ್ನೋರು ಇರುತ್ತೆ. ಸೊ ಅವ್ರಿಗೆ ಸೆಲೆಕ್ಟ್ ಮಾಡೋಕ್ ಆಗಿಲ್ಲ ಅಂದ್ರೆ ನೀವು ಏನ್ ಆಪ್ಷನ್ ಇಟ್ಕೊಂಡಿದ್ದೀರಾ? ಈಗ ವಾಟ್ಸ್ಆಪ್ ಅಲ್ಲಿ ಏನಾದ್ರು ಅವ್ರಿಗೆ ಕಳಿಸ್ತೀರಾ? ಡೀಟೇಲ್ ಮಾಹಿತಿ ಹೆಂಗ್ ಸಿಗುತ್ತೆ ಅಂತ? ಹೌದು, ಅವ್ರು ನಮ್ ಕಾಲ್ ಮಾಡಿದ್ರು ನಾವೆಲ್ಲ ವಿಸ್ತಾರವಾಗಿ ಹೇಳ್ತಾ ಇದೀವಿ. ಯಾರಿಗೂ ನಾವ್ ಇದ್ ಮಾಡ್ತಾ ಇಲ್ಲ. ಕಾಲ್ಸ್ ಬಂದ್ರು ಒಂದೊಂದ್ಸಲ ಅಟೆಂಡ್ ಮಾಡಕ್ ಆಗಿಲ್ಲ ಅಂದ್ರು ನಾವ್ ನೆಕ್ಸ್ಟ್ ದಿನ ಅಟೆಂಡ್ ಮಾಡಿ ಆದ್ರೂ ಅವ್ರಿಗೆ ಮಾಹಿತಿಯನ್ನ ತಿಳಿಸ್ತಾ ಇದೀವಿ, PDF ಕಳಿಸ್ತೀವಿ. ಅಂಡ್ ಈಗ ಸಮ್ ಕಸ್ಟಮರ್ಸ್ ಈಗ ನಮ್ಮ ಹತ್ರ ಏನಾದ್ರು ಪರ್ಚೇಸ್ ಮಾಡಿದ್ರೆ ಅವ್ರಿಗೆ ಇನ್ನು ಏನೇನ್ ಐಟಮ್ಸ್ ಇಲ್ಲ ಅಂದ್ರು ನಾವ್ ಇನ್ನೊಂದು ವೋಚರ್ಸ್ ಹಾಕಿ ಸಮೇತ ಕಳಿಸ್ತಾ ಇದೀವಿ. ಅವ್ರಿಗೆ ಯಾವ್ಯಾವ ಐಟಮ್ಸ್ ಬೇಕು. ಶುಗರ್ ಬಂದವರಿಗೆ ಈ ನಾವೇನ್ ಡಯಾಕಮ್ ಅಂತ ಕೊಡ್ತೀವಿ, ಅದ್ರ ಜೊತೆಗೆ ಇನ್ನೊಂದು ಫುಡ್ ಇದೆ ಅನ್ನೋದನ್ನ ಲಾಸ್ಟ್ ಟೈಮ್ ಹೇಳಿದ್ವಿ. ಆ ಫುಡ್ ಎಷ್ಟು ಹೋಯ್ತು? ಈ ಫುಡ್ ಅಷ್ಟೇ ತುಂಬಾ ಜನ ಹೋಯ್ತು. ಅಂದ್ರೆ ಈಗ ಡಯಟ್ ಮಾಡೋರಿಗೆ ತುಂಬಾ ಚೆನ್ನಾಗಿದೆ ಆ ಫುಡ್. ಇವಾಗ ಆ ಪದಾರ್ಥ ತಿನ್ಬಾರ್ದು, ಈ ಪದಾರ್ಥ ತಿನ್ಬಾರ್ದು, ಅದ್ ತಿಂದ್ರೆ ಹಾಗಾಗುತ್ತೆ ಹೀಗಾಗುತ್ತೆ ಅಂತೆಲ್ಲ ಹೇಳ್ತಾರೆ. ಬಟ್ ಇದ್ ತಿಂದ್ರೆ ಅವ್ರು ಫುಲ್ ಎನರ್ಜೆಟಿಕ್ ಆಗಿರ್ತಾರೆ. ಅವರಿಗೆ ಸುಸ್ತಾಗಿರ್ಬೋದು, ಊಟನು ಸ್ಕಿಪ್ ಮಾಡಬಹುದು. ಹೌದು, ಒಂದು ಹೊತ್ತಿಂದ ಊಟನು ಸ್ಕಿಪ್ ಮಾಡ್ಬೋದು. ಎಲ್ಲೋ ಸ್ಕಿಪ್ ಮಾಡಿದೀನಲ್ಲ ಅಂತ ಫೀಲು ಆಗಲ್ಲ ಅವರಿಗೆ. ಅಂಡ್ ತುಂಬಾ ಚೆನ್ನಾಗಿದೆ, ತುಂಬಾ ಎನರ್ಜೆಟಿಕ್ ಆಗಿರ್ತಾರೆ ಅವ್ರು ಇದನ್ನ ತಗೊಳ್ಳೋದ್ರಿಂದ. ಈ ಮನೆ ಕ್ಲೀನ್ ಮಾಡೋದು, ಒರೆಸೋದು, ಇದಕ್ಕೆಲ್ಲ ನಮ್ಮಲ್ಲಿ ಒಂದು ಗೋ ಕ್ಲೀನ್ ಇದೆ, ಅದ್ರ ಬಗ್ಗೆ ಹೇಳ್ಬೋದಾ? ಹೌದು, ನಮ್ಮ ಹತ್ರ ಗೋ ಲೈಮ್ ಇದೆ, ತುಂಬಾ ಚೆನ್ನಾಗಿದೆ ಆ ಗೋ ಲೈಮ್ ಅನ್ನುವಂಥದ್ದು. ಇದು ಗೋ ಕ್ಲೀನ್ ಅಂದ್ಬಿಟ್ಟು ಇದು ಗೋ ಲೈಮ್. ಇದೆರಡು ಗೋ ಅರ್ಕದಿಂದಾನೇ ರೆಡಿ ಮಾಡಿರ್ತಾರೆ, ಗೋವುಗಳಿಂದಾನೇ ಮಾಡಿರ್ತಾರೆ. ಅಂಡ್ ಇದ್ರ ಸ್ಮೆಲ್ಲು ತುಂಬಾ ಚೆನ್ನಾಗಿದೆ. ನೀಮ್ ಇದು ಗೋ ಲೈಮ್ ಅಲ್ವಾ, ನೀಮಿಂದ ಮಾಡಿರ್ತಾರೆ, ತುಂಬಾ ಚೆನ್ನಾಗಿದೆ. ಇದನ್ನು ಯೂಸ್ ಮಾಡಿದ್ರೆ ನಿಮ್ಗೆ ಯಾವ್ದು ಬ್ಯಾಡ್ ಸ್ಮೆಲ್ ಬರಲ್ಲ, ಸೊಳ್ಳೆಗಳು ಕಮ್ಮಿ ಇರುತ್ತೆ, ಹೌದು, ಜರ್ಮ್ಸ್ ಕಿಲ್ ಆಗ್ಬಿಡುತ್ತೆ. ಅದ್ರ ಜೊತೆಗೆ ಈಗ ಇಲ್ಲಿ ಗೋವಿನ ವಸ್ತುಗಳು, ಈಗ ಗೋವಿನ ಮೂಲದಿಂದ ಕೆಲವೊಂದು ಸೋಪ್ ಗಳನ್ನ ರೆಡಿ ಮಾಡಿರುವಂತದ್ದು ಇಲ್ಲಿದೆ. ನಿಮ್ಗೆ ಅರಿಶಿಣ ಮುಲ್ತಾನ್ ಮಿಟ್ಟಿ ಇರ್ಬೋದು, ಬೇವು ತುಳಸಿ ಇರ್ಬೋದು, ರಕ್ತ ಚಂದನ ಇರ್ಬೋದು, ಇವೆಲ್ಲವೂ ಏನ್ ಸೋಪ್ಗಳಿದೆ ಇವುಗಳೆಲ್ಲವನ್ನ ಈಗ ಅವ್ರೇನು ಗೋ ಲೈಮ್, ಗೋ ಕ್ಲೀನ್ ಅನ್ನು ತೋರಿಸಿದ್ರಿ, ಇವೆಲ್ಲ ಏನ್ ನಮ್ಮಲ್ಲಿ ಮಾರಾಟ ಆಗುತ್ತೆ, ಇದರಲ್ಲಿ 70% ಹಣ ಇದೆಯಲ್ಲ, ಅಂದ್ರೆ ಈಗ ಟೋಟಲ್ ಓವರ್ ಆಲ್ ಬಿಸ್ನೆಸ್ ಏನಾಗುತ್ತೆ ಅದರ 70% ಹಣ ಗೋಶಾಲೆಗೆ ಹೋಗುತ್ತೆ. ಇದು ಬೇರೆ ಯಾರಿಗೂ ಹೋಗೋದಿಲ್ಲ. ಗೋಶಾಲೆಯಲ್ಲಿ ಸುಮಾರು 150-160 ಗೋವುಗಳಿದಾವೆ. ಸೊ ಅವುಗಳನ್ನ ಸಾಕೋದಕ್ಕೆ ಈ ಹಣ ವ್ಯಯ ಆಗುತ್ತೆ. ಇದೊಂದು ನಾವು ಎದೆ ತಟ್ಕೊಂಡು ಹೇಳ್ಬೋದು ಅಂತಾರಲ್ಲ, ಸೊ ಆ ರೀತಿ ಹೇಳುವಂಥದ್ದು. ಆಮೇಲೆ ಶಾಂಪು ಬೇಕು ಅಂದ್ರೆ ಶಾಂಪು ಸಿಗುತ್ತೆ ನಿಮಗೆ. ಪಂಚಗವ್ಯ ಶಾಂಪು ಇದೆ, ಕೆಂಪು ಈರುಳ್ಳಿ ಶಾಂಪು ಇದೆ, ಮತ್ತೆ ಕೆಲವೊಬ್ಬರಿಗೆ ಮಂಡಿ ನೋವು, ಕಾಲು ನೋವು ಅಂತ ಇರುತ್ತೆ, ಅಂಥವ್ರಿಗೆ ಕ್ಯೂರಿನ್ ಆಯಿಲ್ ಇದೆ, ಕೆಲವೊಬ್ಬರಿಗೆ ಆಸಿಡಿಟಿ ಇರುತ್ತೆ, ಅಂಥವ್ರಿಗೆ ಆಸಿನೋ ಸಿರಪ್ ಇದೆ. ಇನ್ನು ತುಂಬಾ ಜನರಿಗೆ ತೂಕ ಇಳಿಸ್ಕೋಬೇಕು, ನನ್ನ ತೂಕ ಹೆಚ್ಚು ಮಾಡ್ಕೋಬೇಕು ಅನ್ನೋದಕ್ಕೆ ಅವ್ರು ಹೇಳ್ತಾರೆ ನೋಡಿ, ಏನಿದೆ ಅನ್ನೋದನ್ನ ಅವ್ರು ಹೇಳ್ತಾರೆ. ಹೇಳಿ. ತೂಕವನ್ನ ಹೆಚ್ಚು ಮಾಡ್ಕೊಳ್ಳೋದಾದ್ರೆ ನಾವು ಈ ಅಶ್ವಗಂಧ ಲೇಹ ಮತ್ತೆ ಅಶ್ವಗಂಧ ಚೂರ್ಣ ಅನ್ನೋದನ್ನ ಕೊಡ್ತೀವಿ. ಇದೆರಡು ಇದನ್ನ ಮಾರ್ನಿಂಗ್ ತಗೊಳ್ಳುವಂಥದ್ದು ಅಂಡ್ ಇದನ್ನ ನೈಟ್ ತಗೊಳ್ಳುವಂಥದ್ದು. ಅಂಡ್ ಇದು ತುಂಬಾ ವೇಟ್ ಗೇನ್ ಮಾಡೋಕೆ ತುಂಬಾ ಹೆಲ್ಪ್ ಮಾಡುತ್ತೆ. ನಮ್ಮ ಹತ್ರದವ್ರನ್ನೇ ನಾವು ನೋಡಿರೋದ್ರಿಂದ ತುಂಬಾ ಜನ ವೇಟ್ ಗೇನ್ ಆಗಿದ್ದಾರೆ, ತುಂಬಾ ತೆಳ್ಳುಗಿರೋರು ಕೂಡ ಇದರಲ್ಲಿ ವೇಟ್ ಗೇನ್ ಆಗಿದ್ದಾರೆ. ಅಂಡ್ ಇದು ಒಳ್ಳೆ ರಿಸಲ್ಟ್ ಕೂಡ ಇದೆ. ನೀವೆಲ್ಲಾದ್ರೂ ವೇಟ್ ಗೇನ್ ಆಗ್ಬೇಕು ಅಂತ ಏನಾದ್ರೂ ಇದ್ರೆ ಇದನ್ನ ಖಂಡಿತವಾಗಿಯೂ ಯೂಸ್ ಮಾಡಿ. ತೂಕ ಇಳಿಸ್ಕೋಬೇಕು ಅಂತ ಅಂದ್ರೂ ನಮ್ಮ ಹತ್ರ ಇನ್ನೊಂದು ಪೌಡರ್ ಇದೆ. ತೂಕ ಇಳಿಕೆಗೋಸ್ಕರನಾದ್ರೂ ನಾವು ಈ ಒಬೇವಿನ್ ಪೌಡರ್ ಅನ್ನ ಕೊಡ್ತೀವಿ. ಈ ಒಬೇವಿನ್ ಪೌಡರ್ ಕೂಡ ಇದನ್ನ ಮಾರ್ನಿಂಗ್ ಅಂಡ್ ನೈಟ್ ಬಿಫೋರ್ ಫುಡ್ ಜೇನುತುಪ್ಪದೊಂದಿಗೆ ತಗೊಳ್ಬೇಕಾಗುತ್ತೆ. ಬಟ್ ಇದು ಶುಗರ್ ಪೇಷಂಟ್ ಗಳು ತಗೊಳಕ್ ಆಗಲ್ಲ ಜೇನುತುಪ್ಪ ಜೊತೆ, ಅವ್ರು ಬಿಸಿನೀರಲ್ಲಿ ತಗೊಳ್ಬಹುದು. ಇದೊಂದು ಅರ್ಧ ಟೀ ಸ್ಪೂನ್ ಬೆಳಿಗ್ಗೆ ನೈಟು ನಾನು ಒಂದು ಜನಗಳಿಗೆ ಹೇಳೋದು, ಇದ್ರಲ್ಲಿ ಏನ್ ಜೇನುತುಪ್ಪ ತಗೊಂತಿರಲ್ಲ ಅದನ್ನು ಇಲ್ಲೇ ತಗೊಳ್ಳಿ ನೀವು. ಯಾಕಂದ್ರೆ ಬೇರೆ ಕಡೆ ಈ ಪೆಟ್ಟಿಗೆ ಜೇನಲ್ಲೆಲ್ಲ ಸ್ವಲ್ಪ ಸಕ್ಕರೆ ಅಂಶ ಇರುತ್ತೆ ಅನ್ನೋದನ್ನ ನಾವು ಕೇಳ್ಪಟ್ಟಿದ್ವಿ. ಹಾಗಾಗಿ ಕಾಡು ಜೇನಲ್ಲಿ ಯಾವುದೇ ಸಕ್ಕರೆ ಅಂಶ ಇಲ್ಲದೆ ಇರೋದ್ರಿಂದ ನೀವು ನಾರ್ಮಲಿ ಈ ಒಂದು ಜೇನು ಇಲ್ಲಿ ಸಿಗುವಂತಹ ಜೇನುತುಪ್ಪವನ್ನು ಯೂಸ್ ಮಾಡಿದ್ರೆ ನಿಮ್ಗೆ ತುಂಬಾ ಹೆಲ್ಪ್ಫುಲ್ ಆಗುತ್ತೆ. ಮತ್ತೊಂದು ಏನು ಅಂತ ಅಂದ್ರೆ ಈ ಒಬೇವಿನ್ ಪೌಡರ್ ನ ನಾರ್ಮಲ್ ಆಗಿ ಹೇಳ್ತಾರೆ ತೂಕ ಇಳಿಸ್ಕೋಬೇಕಾದ್ರೆ ಫೀಡಿಂಗ್ ಮದರ್ಸ್ ತಗೊಳ್ಳೋ ಆಗಿಲ್ಲ ಅಂತ. ಬಟ್ ಇದನ್ನ ಫೀಡಿಂಗ್ ಮದರ್ಸ್ ಕೂಡ ತಗೋಬಹುದು. ತುಂಬಾ ಚೆನ್ನಾಗಿದೆ, ಟ್ರೈ ಮಾಡಿ. ಎಸ್, ಖಂಡಿತ. ನೋಡಿ ಇಲ್ಲಿ ನೋಡಿ. ಸೊ ಇಲ್ಲಿ ನಿಮ್ಗೆ ಇದು ಒಂಥರ ನಾವು ಮನೆಯಲ್ಲೆಲ್ಲ ಈಗ ದೊಡ್ಡ ದೊಡ್ಡ ಮಾಲ್ಗಳಿಗೆ ಹೋದ್ರೆ ಸಾಂಬ್ರಾಣಿ, ಧೂಪ ಹಾಕೋದು, ಈ ತರದೆಲ್ಲ ಕಪ್ಪುಗಳು ಸಿಗುತ್ತಲ್ಲ, ಇಲ್ಲೂ ಕೂಡ ಇದೆ. ಆದ್ರೆ ಯಾವುದೇ ಕೆಮಿಕಲ್ ಇರೋದಿಲ್ಲ, ಕಂಪ್ಲೀಟ್ ಆಗಿ ಕೆಮಿಕಲ್ ಫ್ರೀ ಇರುತ್ತೆ. ಇದನ್ನು ಕೂಡ ನೀವು ಯೂಸ್ ಮಾಡಬಹುದು. ಇನ್ನು ಅನೇಕ ವಸ್ತುಗಳಿದಾವೆ ನಮ್ಮಲ್ಲಿ. ಬಹಳ ಮುಖ್ಯವಾಗಿ ನಾನು ಒಂದಿಷ್ಟು ಜನರಿಗೆ ರೆಫರ್ ಮಾಡೋದು, ನೀವು ಬಳಸುವಂತಹ ಉಪ್ಪು ತುಂಬಾ ಇಂಪಾರ್ಟೆಂಟ್ ಆಗಿರುತ್ತೆ. ನಮ್ಮಲ್ಲಿ ಸಮುದ್ರ ಉಪ್ಪಿದೆ ನೋಡಿ.
ನೀವೆಲ್ಲ ಮನೆಯಲ್ಲಿ ಕಲ್ಲುಪ್ಪನ್ನ ಯೂಸ್ ಮಾಡ್ತಿರಲ್ಲ, ಅದೆಲ್ಲ ಬಿಳಿ ಬಿಳಿ ಇರುತ್ತಲ್ಲ, ಸೊ ನಿಮಗೆ ಬಿಳಿ ಬಿಳಿ ಇದ್ದ ತಕ್ಷಣ ಓ ಚೆನ್ನಾಗಿದೆ ಅನ್ನೋದು ಇರುತ್ತೆ. ಸೊ ಹಾಗಾಗಿ ನೋಡಿ, ಈ ಉಪ್ಪನ್ನ ನೀವು ಬಳಸಿ. ಯಾಕಂತ ಹೇಳಿದ್ರೆ ಇದರಲ್ಲಿ ಯಾವುದೇ ಕೆಮಿಕಲ್ ಇರೋದಿಲ್ಲ. ಬಿಳಿಯಾಗಿ ಬರುವಂತ ಉಪ್ಪಲ್ಲಿ ನಿಮಗೆ ಕೆಮಿಕಲ್ ಇರುತ್ತೆ. ಸಮುದ್ರದಿಂದನೇ ನೀವೆಲ್ಲ ಒಂದು ರೀಲ್ಸು ಅದು ಇದು ನೋಡಿರ್ತಿರಲ್ಲ, ಸಮುದ್ರದಿಂದ ನೀರನ್ನ ಹಾಯಿಸಿ ಉಪ್ಪನ್ನ ತೆಗಿತಾರಂತ, ಅದೇ ಉಪ್ಪು ಇದು. ಎಸ್, ಇದು ಪಿಂಕ್ ಸಾಲ್ಟ್. ಎಸ್, ಅದ್ರ ಬಗ್ಗೆ ಹೇಳಿ. ಸಾಲ್ಟ್ ಇದಿವಾಗ ನಾವು ಪ್ಯಾಕೆಟ್ ಅಲ್ಲಿ ಹುಡಿ ಉಪ್ಪು ಅಂತ ಯೂಸ್ ಮಾಡ್ತೀವಲ್ಲ, ಪುಡಿ ಉಪ್ಪು ಅಂತ. ಹೌದು, ಅದ್ರ ಬದಲು ಇದನ್ನ ಯೂಸ್ ಮಾಡ್ಬೇಕು. ಹಿಮಾಲಯನ್ ಉಪ್ಪು ಅಂತ ಅಂತಾರೆ ಇದನ್ನ. ಹೌದು, ಕಲ್ಲುಗಳಿಂದ ಕ್ರಶ್ ಆಗಿ ಮಾಡುವಂತ ಉಪ್ಪಿದು. ಹೌದು, ಇದು ತುಂಬಾ ಪ್ಯೂರ್ ಆಗಿದೆ. ನಾವೇ ತಗೊಬಂದು ಕ್ರಶ್ ಮಾಡಿ ಮಾಡುವಂತದ್ದು. ಇಲ್ಲಿ ನೀವು ಬೇರೆ ಕಡೆ ಪಿಂಕ್ ಸಾಲ್ಟ್ ಅಂತ ಮಾಲಲ್ಲೆಲ್ಲ ಸಿಗೋದು. ಈ ಒಂದು ಕಲರ್ ಇರಬಹುದು, ಆದ್ರೆ ಕಲರ್ ಫ್ರೀ ಆಗಿದೆ. ಇದು ಅಷ್ಟೊಂದು ಕಲರ್ ಇಲ್ಲ, 100% ಅದರಲ್ಲೂ ಕೆಮಿಕಲ್ ಇರುತ್ತೆ. ನಿಮ್ ಹಿಂದೆ ಒಂದು ಅಕ್ಕಿ ಇದೆ, ಅದ್ರ ಬಗ್ಗೆ ಹೇಳ್ಬೋದಾ? ತುಂಬಾ ಜನ ತಗೊಂತಿದಾರ ಅದು? ಹೌದು, ತಗೊಳ್ತಾ ಇದಾರೆ. ಎಲ್ಲ ತಗೊಳ್ಳೋದಾದ್ರೆ 10 kg ಹಾಗೆ ತಗೊಳ್ತಾ ಇದಾರೆ. ಬಟ್ ನಮಗ್ ಕಳ್ಸೋದು ಸ್ವಲ್ಪ ಕಷ್ಟ ಆಗ್ತಾ ಇದೆ. ನಮ್ಗೆ VRL ಸರ್ವಿಸ್ ಆದ್ರೆ ಸ್ವಲ್ಪ ಕಡಿಮೆ ರೇಟ್ ಆಗುತ್ತೆ. ನಮ್ಗೆ ಲೋಕಲ್ ಯಾವ್ದಾದ್ರು ಸರ್ವಿಸ್ ಇದ್ರೆ ತುಂಬಾ ಕಷ್ಟ ಆಗುತ್ತೆ. ಆದ್ರೂ ನಾವು ಅದನ್ನ ಇಟ್ಟಿದೀವಿ ಜನಗಳಿಗೆ ಹೆಲ್ಪ್ ಆಗ್ಲಿ ಅಂತ. ಮೈನ್ಲಿ ಯಾರ್ಯಾರು ತಗೊಂತಿದಾರೆ ಅದನ್ನ? ಇದನ್ನ ಶುಗರ್ ಪೇಷಂಟ್ ಗಳು ಜಾಸ್ತಿ ತಗೊಳ್ತಾ ಇದಾರೆ. ಯಾಕಂದ್ರೆ ಅವ್ರು ಅನ್ಪಾಲಿಶ್ಡ್ ರೈಸ್ ತಗೊಳ್ಬೇಕು ಅಂತ ಇರುತ್ತೆ. ಹೌದು, ಅಂಡ್ ಈ ರೆಡ್ ರೈಸ್ ತಗೊಂಡ್ರೆ ತುಂಬಾ ಒಳ್ಳೇದು ಅವ್ರಿಗೆ ಶುಗರ್ ಕಂಟ್ರೋಲ್ ಮಾಡಕ್ಕೆ. ಯಾವ್ದಾವ್ದೋ ರೈಸ್ ತಗೊಂಡು ಆ ವೈಟ್ ರೈಸ್ ಎಲ್ಲ ತಗೊಂಡ್ರೆ ಇನ್ನು ಶುಗರ್ ಲೆವೆಲ್ ಜಾಸ್ತಿನೇ ಆಗ್ತಾ ಹೋಗುದ್ ಬಿಟ್ರೆ ಕಮ್ಮಿ ಆಗಲ್ಲ. ಬಟ್ ಇದನ್ನ ತಗೊಂಡ್ರೆ ತುಂಬಾ ಒಳ್ಳೇದು, ರೆಡ್ ರೈಸ್ ತಗೊಂಡ್ರೆ. ಈ ಎಣ್ಣೆಗಳ ಬಗ್ಗೆ ಹೇಳ್ಬಹುದಾ ಅಂತ? ಇದು ಬಂದ್ಬಿಟ್ಟು ಕುಸ್ಬು ಆಯಿಲ್ ಅಂತ ಹೇಳಿ, ಇದು ಚೆನ್ನಾಗಿ ಪ್ಯೂರ್ ಇದೆ. ಇದು ಚೆನ್ನಾಗಿದೆ. ವಿತ್ ನಮ್ಮ ಹತ್ರ ಸಾಸಿವೆ ಆಯಿಲ್ ಅಂತ ಇದೆ, ಸಾಸಿವೆ ಆಯಿಲ್. ಅಂಡ್ ಇದು ಬಂದ್ಬಿಟ್ಟು ಕ್ಯಾಸ್ಟ್ರಾಲ್ ಆಯಿಲ್. ಕ್ಯಾಸ್ಟ್ರಾಲ್ ಆಯಿಲ್, ಇದು ಸೀಸೇಮ್ ಆಯಿಲ್ ಅಂದ್ರೆ ಎಳ್ಳೆಣ್ಣೆ ಅಂತ ಕರಿತೀವಲ್ವಾ ನಾವು, ಆ ಆಯಿಲ್ ಇದು. ಈ ದೀಪಕ್ಕೆಲ್ಲ ಹಚ್ಚೋದು ಅದೇನಾ? ಹೌದು. ಅಂಡ್ ಇದು ಬಂದ್ಬಿಟ್ಟು ಸನ್ಫ್ಲವರ್ ಆಯಿಲ್ ಇದೆ. ಇದೆಲ್ಲ ½ ಲೀಟರ್ ಸಿಗುತ್ತೆ. ½ ಲೀಟರ್ ಸಿಗುತ್ತೆ. 1 ಲೀಟರ್ ಬೇಕಂದ್ರೆ 2 ತಗೊಂಡ್ರೆ ಆಯ್ತು. ಅಂಡ್ ಇದು ಕಡಲೆ ಎಣ್ಣೆ. ವಾವ್, ಸೂಪರ್. ಈಗ ತಿನ್ನೋಕೆ ಏನಿದೆ ನಮ್ಮ ಹತ್ರ? ತಿನ್ನೋಕೆ ನಮ್ಮ ಹತ್ರ ಈ ಆಮ್ಲ ಕ್ಯಾಂಡಿ ಅನ್ನೋದಿದೆ. ಈ ಆಮ್ಲ ಕ್ಯಾಂಡಿ ತುಂಬಾ ಚೆನ್ನಾಗಿದೆ. ಈ ಮಕ್ಕಳಿಗೆ ಈ ಅಂಗಡಿಲಿ ಸಿಕ್ಕಿರೋ ಕೆಮಿಕಲ್ ಇರೋ ಚಾಕ್ಲೇಟ್ ಕೊಡಕ್ಕಿಂತ ನೀವ್ ಇದನ್ನ ಕೊಟ್ರೆ ತುಂಬಾ ಒಳ್ಳೇದು. ಅಂಡ್ ಇದರಲ್ಲಿ 2 ಟೈಪ್ಸ್ ಇದೆ. ಇದ್ ಬಂದ್ಬಿಟ್ಟು ಸ್ವೀಟ್ ಇದೆ, ಅಂಡ್ ಇದ್ ಬಂದ್ಬಿಟ್ಟು ಖಾರ ಇದೆ. ಹೌದು, ಎರಡನ್ನು ತಗೊಳ್ಬಹುದು. ಮಕ್ಳು ಒಂದ್ ಸ್ವಲ್ಪ ಸ್ವೀಟ್ ಇರೋ ತಗೊಂಡ್ರು, ದೊಡ್ಡವ್ರು ಇದನ್ನ ತಗೊಂಡ್ರೆ ಚೆನ್ನಾಗಿರುತ್ತೆ. ಕೆಲವರು ಶುಗರ್ ಪೇಷಂಟ್ ಗಳು ಸ್ವೀಟ್ ಅನ್ನ ಬೇಡ ಅಂತ ಹೇಳ್ತಾರಲ್ಲ, ಹಾಗಾಗಿ ಖಾರ ಇದೆ. ಖಾರವನ್ನ ನೀವು ಆರಾಮಾಗಿ ತಗೋಬಹುದು. ಇದು ನಮ್ಮ ಒಂದು ಸಣ್ಣ ಶಾಪ್ ನ ಚಿತ್ರಣ. ಯಾಕೆ ಇಲ್ಲಿ ಮಾಡಿದೀನಿ ಅಂತ ಹೇಳಿದ್ರೆ, ಮಲೆನಾಡಲ್ಲಿ ಸಿಗುವಂತ ವಸ್ತುಗಳು ಆರೋಗ್ಯಪೂರ್ಣವಾಗಿರುತ್ತೆ. ನಮ್ಮಲ್ಲಿ ತುಂಬಾ ಕೆಮಿಕಲ್ ಅನ್ನ ನಾವು ಯೂಸ್ ಮಾಡೋದಿಲ್ಲ. ಹಾಗಾಗಿ ಇಲ್ಲಿರೋರೆಲ್ಲರೂ ತುಂಬಾ ವರ್ಷಗಳು ಬದುಕ್ತಿದೀವಿ, ಮತ್ತೆ ಆರೋಗ್ಯಪೂರ್ಣವಾಗಿ ಇದೀವಿ. ನೋಡಿ, ನಿಮ್ಗೆ ಇಲ್ಲಿ 2 ಐಟಮ್ ಇದೆ. ಇದೆಲ್ಲ ಜಾಸ್ತಿ ಸಿಗಲ್ಲ, ಸ್ವಲ್ಪ ಇದೆ. ಇದ್ರ ಬಗ್ಗೆ ಹೇಳ್ತಾಳೆ. ಇದು ತುಂಬಾ ಜನರಿಗೆ ಬೇಕು ಅನ್ನೋದಿದೆ ಸಿಟಿ ಕಡೆ. ಏನಿದು? ಇದು ಬಂದು ಜೀರಿಗೆ ಮೆಣಸು ಅಂತ ಅಂತೀವಿ. ಇವಾಗ ನಾವು ಹಸಿಮೆಣಸು ಏನ್ ಯೂಸ್ ಮಾಡ್ತೀವಿ, ಹಸಿಮೆಣಸಿಂದ ಗ್ಯಾಸ್ಟ್ರಿಕ್ ಗಳೆಲ್ಲ ಬರುತ್ತೆ. ಗ್ಯಾಸ್ಟ್ರಿಕ್ ಇಲ್ಲ ಬೇರೆ ತರದ ತೊಂದರೆಗಳು, ಹೊಟ್ಟೆ ಉರಿ, ಆ ತರದೆಲ್ಲ. ಬಟ್ ಈ ಜೀರಿಗೆ ಮೆಣಸು ಬಂದು ಇದು ದೇಹಕ್ಕೆ ತುಂಬಾ ತಂಪಿದೆ. ಎಷ್ಟು ಬೇಕೋ ಅಷ್ಟು ಖಾರನೂ ಕೊಡುತ್ತೆ, ದೇಹಕ್ಕೆ ತಂಪು ಆಗಿರುತ್ತೆ. ಇದು ಬಂದು ಕಾಳು ಮೆಣಸು. ಆಕ್ಚುಲಿ ನಮ್ಮ ಇಂಡಿಯಾದಲ್ಲಿ ನಾವು ಯೂಸ್ ಮಾಡ್ಬೇಕಾಗಿರೋದು ಇದು. ಆಕ್ಚುಲಿ ಮೆಣಸಲ್ಲ, ನಾವು ಯಾವ ಮೆಣಸು ಹೇಳಿ, ಕೆಂಪು ಮೆಣಸು ಬರುತ್ತಲ್ಲ, ಅದಕ್ಕಿಂತ ನಮ್ಮಲ್ಲಿ ಇದು ತುಂಬಾ ಮಸಾಲಾ ಪದಾರ್ಥಗಳಿಗೆ ನಾವು ಇದನ್ನ ಯೂಸ್ ಮಾಡ್ಬೇಕು ಅಂತ ಡಾಕ್ಟರ್ ಹೇಳೋದನ್ನ ಕೇಳ್ಪಟ್ಟಿದ್ದೆ. ದೇಹಕ್ಕೆ ಆರೋಗ್ಯಕ್ಕೆ ಉತ್ತಮವಾಗಿರೋದು ಕಾಳು ಮೆಣಸು. ಇದನ್ನ ಬಿಟ್ಟು ನಾವೇನ್ ಮಾಡ್ತೀವಿ, ಕೆಂಪು ಮೆಣಸನ್ನ ಯೂಸ್ ಮಾಡ್ತೀವಿ. ಆಕ್ಚುಲಿ ಇದು ಬಂದ್ಬಿಟ್ಟು ಬೇರೆ ದೇಶಕ್ಕೆ ಎಕ್ಸ್ಪೋರ್ಟ್ ಆಗ್ತಿದೆ. ಹೌದು, ಬಟ್ ನಾವೇ ತಿಂತಿಲ್ಲ. ಸಾಂಬಾರಿಗೆ ನೀವು ಕೆಂಪು ಮೆಣಸು ಹಾಕೋ ಬದಲು ಇದನ್ನ ಸ್ವಲ್ಪ ಹುಡಿ ಮಾಡಿ ಹಾಕೊಂಡ್ರೆ ಇದು ಜೆನೆಟಿಕಲಿ ನಮ್ಗೆ ಇದೇ ಬೇಕು. ಆಯ್ತಾ? ಇಷ್ಟ ಆಯ್ತಲ್ವಾ? ಇನ್ನೊಂದು ನೋಡಿ ಸ್ಪೆಷಲ್ ನಮ್ಮ ಶಾಪ್ ಅಲ್ಲಿ, ಇದನ್ನು ತುಂಬಾ ಜನ ತರಿಸ್ಕೊಂಡ್ರಲ್ಲ. ಹೌದು, ಲಾವಂಚ ಬ್ರಷ್. ಇದು ಮೈಗೂ ಉಜ್ಜೋದಕ್ಕೆ, ಮೈ ಉಜ್ಜೋಡ್ಕೊಳ್ಲಿಕ್ಕೆ ತುಂಬಾ ಜನ ತಗೊಳ್ತಾ ಇದಾರೆ. ತುಂಬಾ ಕಡಿಮೆ ರೇಟ್ ಅಲ್ಲೂ ಸಿಗುತ್ತೆ. ಅಂಡ್ ನೀವು ಪ್ಲಾಸ್ಟಿಕ್ ಬ್ರಷ್ ಎಲ್ಲ ಯೂಸ್ ಮಾಡೋಕ್ಕಿಂತ ಈ ಬ್ರಷ್ ಯೂಸ್ ಮಾಡಿ, ನಿಮ್ಮ ಸ್ಕಿನ್ನಿಗೂ ತುಂಬಾ ಒಳ್ಳೇದಿದೆ. ಇದನ್ನ ತಗೊಳ್ಳಿ, ಚೆನ್ನಾಗಿದೆ. ಕೆಲವೊಬ್ರು ಈ ರಾಗಿ ಹಿಟ್ಟು ಬೇಕು ಅಂತ ಹೇಳ್ತಾರೆ. ಹಂಗಾಗಿ ನಾವೇ ಹೋಗಿ ಒಂದಿಷ್ಟು ಹಿಟ್ಟು ಮಾಡ್ಕೊಂಡು ಬಂದು ಇಲ್ಲಿ ಇಟ್ಟಿದೀವಿ. ಇದು ಜಾಸ್ತಿ ಇಲ್ಲ, ಸ್ವಲ್ಪ ಇದೆ. ಯಾರಾದ್ರೂ ಬೇಕು ಅಂದ್ರೆ ತರಿಸ್ಕೋಬಹುದು. ಕೆಲವರಿಗೆ ಮುದ್ದೆ ಮಾಡೋಕೆ ಆಸೆ ಇರುತ್ತೆ. ಹಂಗಂತ ಹೇಳಿ ಇದು ನಾವೇ ಮಾಡಿರೋದ್ರಿಂದ ತುಂಬಾ ಶುದ್ಧವಾಗಿದೆ. ಆಮೇಲೆ ರಾಗಿ ಬೆಳೆಯೋದು ಕೂಡ ಕರೆಕ್ಟ್ ಆಗಿ ಬೆಳಿಬೇಕು. ಏನೋ ಕೆಮಿಕಲ್ ಹಾಕಿ ಬೆಳೆದ್ರೆ ಅಗೇನ್ ಅದು ಕೆಮಿಕಲ್ ಆಗುತ್ತೆ. ಇದನ್ನ ಬೆಳೆದಿರೋರು ಕೂಡ ನಮಗ್ ಗೊತ್ತಿರೋರು, ಹಂಗಾಗಿ ಅವ್ರು ಯಾವುದೇ ಕೆಮಿಕಲ್ ಯೂಸ್ ಮಾಡದೆ ಇಲ್ಲದೆ ಇರೋದ್ರಿಂದ ಹಂಗಾಗಿ ಇದನ್ನ ನಾನು ತರಿಸಿ ಇಟ್ಟಿದ್ದೀನಿ. ಇದನ್ನು ಕೂಡ ಯಾರಾದ್ರೂ ಬೇಕಾದ್ರೆ ಯೂಸ್ ಮಾಡ್ಕೋಬಹುದು. ಇನ್ನು
ಇಲ್ಲೊಂದು ಸೆಂಟ್ ಇದೆ. ಕೆಲವರಿಗೆ ಸೆಂಟ್ ಹಾಕೋದಕ್ಕೆ ಒಂದು ಆಸೆ ಇರುತ್ತೆ, ದಿನ ಬೆಳಿಗ್ಗೆ ಎದ್ದು ಸೆಂಟ್. ಆ ಸೆಂಟು ಆ್ಯಕ್ಚುಲಿ ತಗೋಬಾರ್ದು, ಅದು ಕೂಡ ಕೆಮಿಕಲ್ಲು ಅಂತ ಹೇಳ್ತಾರೆ. ಹಾಗಾಗಿ ಇಲ್ಲೊಂದು ಕಂಡು ಹಿಡಿದಿದ್ದೀವಿ ನೋಡಿ, ಶ್ರೀಗಂಧದಿಂದ ರೆಡಿ ಮಾಡಿರುವಂಥದ್ದು. ಕೈಗೆ ಹಾಕೊಂಡು ಉಜ್ಜಿ ಹೇಗೆ ಅದನ್ನ ಯೂಸ್ ಮಾಡಬೇಕು? ಇದು ಬಂದ್ಬಿಟ್ಟು ನೀವು ಸ್ನಾನ ಆದ ಕೂಡ್ಲೆ ಒಂದು ಚಿಟಿಕೆ ಅಷ್ಟು ತಗೊಂಡು ಕಂಕ್ಲಿ ಉಜ್ಜಿಸ್ಕೋಬೇಕು. ಹೌದು, ಅಷ್ಟೇ. ಏನ್ ಪರಿಮಳ ಇದೆ ಗೊತ್ತಾ, ಇದು ಯಾವುದೇ ಕೆಮಿಕಲ್ ಇಲ್ಲ ಇದು. ಪರಿಮಳನು ಚೆನ್ನಾಗಿದೆ. ಮತ್ತೆ ಇದು ನಿಮಗೆ ಸೆಂಟ್ ತರ ಇವಾಗ ಬೇವ್ರ ಜೊತೆ ಮಿಕ್ಸ್ ಆದ್ಮೇಲೆ ಒಂಥರ ಆಡ್ ಸ್ಮೆಲ್ ಬರುತ್ತೆ, ಆ ತರನು ಈಗ ಬರೋದು ಏನು ಇಲ್ಲ. ತುಂಬಾ ಚೆನ್ನಾಗಿದೆ. ಎಸ್, ಇದನ್ನ ಬಿಟ್ಟು ಒಂದಿಷ್ಟು ವಸ್ತುಗಳಿದೆ. ನಿಮ್ ಕಾಲ್ ಮಾಡಿದಾಗ ನಿಮ್ಗೆ PDF ಬೇಕು ಅಂದ್ರೆ ಇವ್ರು ಕಳಿಸ್ತಾರೆ ನೋಡಿ. ಇಲ್ಲಿ ಇವರು ಕಾಲ್ ಕನೆಕ್ಟ್ ಮಾಡಿಬಿಟ್ಟು ನಿಮ್ಮ ಹತ್ರ ಮಾತಾಡ್ತಾರೆ. ಒಂದ್ ಸ್ವಲ್ಪ ಸಾವಕಾಶವಾಗಿ ಆರಾಮಾಗಿ ಮಾತಾಡಿ ಅಂತ ಹೇಳೋಕೆ ಇಷ್ಟಪಡ್ತೀನಿ. ಯಾಕಂದ್ರೆ ಒಂದು ಫೋನ್ ಅಲ್ಲ, ಸಾವಿರಾರು ಫೋನ್ಗಳು ನಮ್ಗೆ ಬರೋದ್ರಿಂದ ಹೆಗ್ಗದ್ದೆಯ ಈ ಬ್ರ್ಯಾಂಡು ಪ್ರತಿ ಮನೆಗೂ ರೀಚ್ ಆಗಲಿ ಅನ್ನುವಂಥ ಒಂದು ಮನೋಭಿಲಾಷೆನ ಇಟ್ಕೊಂಡಿದ್ವಿ. ಯಾಕಂದ್ರೆ ಇಲ್ಲಿ ನಮ್ಮ ಇಂಟೆನ್ಷನ್ ಇಷ್ಟೇ, ಯಾವುದೇ ಕೆಮಿಕಲ್ ಅನ್ನ ನಾವು ಬಳಸಬಾರದು ಅಂತ ನಾವೆಲ್ಲ ಡಿಸೈಡ್ ಆಗಿಬಿಟ್ಟು ಈ ಒಂದು ಪ್ರಾಡಕ್ಟ್ ಒಂದಿಷ್ಟು ಅಂದ್ರೆ ನಾವು ಸೆಲೆಕ್ಟ್ ಮಾಡಿರುವಂಥ ಪ್ರಾಡಕ್ಟ್ಗಳನ್ನ ನಾವೇ ಖುದ್ದಾಗಿ ಆಯ್ಕೆ ಮಾಡಿ ಅಥವಾ ನಾವೇ ಕೆಲವೊಂದನ್ನ ರೆಡಿ ಮಾಡಿ ಇಲ್ಲಿಟ್ಟಿದ್ದೀವಿ. ಯಾರಿಗೆ ಬೇಕು ಅವ್ರು ಖಂಡಿತವಾಗಿ ಯೂಸ್ ಮಾಡ್ಕೋ. ಬಹುಶಃ ಸಿಟಿ ಮಂದಿಗೆ ಒಂದಿಷ್ಟು ಜನರಿಗೆ ಹೆಲ್ಪ್ ಆಗುತ್ತಲ್ವ ಇದು. ಮನೆಗೆ ಬೇಕಾಗಿರುವಂಥ ಹಿಂಗಿಂದ ಹಿಡಿದು ಪ್ರತಿಯೊಂದು ಹಲ್ಲುಜ್ಜುವ ಟೂತ್ ಪೇಸ್ಟ್ ವರೆಗೂ ಅಂದ್ರೆ ಟೂತ್ ಪೌಡರ್ ವರೆಗೂ ನಮ್ಮ ಹತ್ರ ಸಿಗುತ್ತೆ. ಹಾಗಾಗಿ ಕೆಲವೊಬ್ರು ಟೀ ಪೌಡರ್ನ ಯೂಸ್ ಮಾಡ್ತಾರೆ, ಅಂಥವ್ರಿಗೆ ಟೀ ಪೌಡರ್ನ ಇಟ್ಟಿದ್ದೀವಿ. ಅಶ್ವಗಂಧ ಚೂರ್ಣಗಳಿದೆ, ಅಶ್ವಗಂಧ ಲೇಹ್ಯಗಳಿವೆ, ಆಮೇಲೆ ಇನ್ನೂ ಸಿಕ್ಕಾಪಟ್ಟೆ ಇದೆ. ಒಂದು ಹೋಮ್ ಮೇಡ್ ಕಷಾಯಗಳಿದೆ, ಆಮೇಲೆ ಮೊರಿಂಗಾ ಪೌಡರ್ಸ್ಗಳಿದೆ, ಗೋಮಯ ಕಂಡ ಇದೆ ಅಂದ್ರೆ ಬೆರಣಿ ಅಂತ ಕರಿತೀವಲ್ಲ ಅದಿದೆ. ಆಮೇಲೆ ಲಾಸ್ಟ್ ವಿಡಿಯೋದಲ್ಲಿ ನಾನು ಹೇಳಿದ್ದೆ ಅಮೃತ ಬಳ್ಳಿ ಕಷಾಯವನ್ನ ನಿಮ್ಮ ಮನೇಲಿ ತಪ್ಪದೇ ಇಟ್ಟುಕೊಳ್ಳಿ ಅಂತ ಹೇಳಿ, ಆ ಕಷಾಯವನ್ನು ಕೂಡ ಇಟ್ಟಿದ್ದೀವಿ. ಸೊ ಇವೆಲ್ಲ ನಮ್ಮ ವಸ್ತುಗಳು. ಆಮೇಲೆ ಫೂಟ್ ಕೇರ್, ಕೆಲವರಿಗೆ ಕಾಲು ಒಡೆದಿರುತ್ತೆ ಅಂಥವರಿಗೆ ಫೂಟ್ ಕೇರ್ ಆಯಿಂಟ್ಮೆಂಟ್ ಕೂಡ ಇದೆ. ಇದು ಕೂಡ ನಮ್ಮ ಆಯುರ್ವೇದದಿಂದನೇ ರೆಡಿ ಮಾಡಿರುವಂಥದ್ದು. ಇಲ್ಲಿರುವಂಥದ್ದು ಹೆಚ್ಚಿನವು ಚರಕ ಸಂಹಿತೆಯಲ್ಲಿ ಏನು ಪ್ರಸ್ತಾಪ ಆಗಿದೆ ಅಂಥ ವಸ್ತುಗಳೇ ಇಲ್ಲಿರೋದ್ರಿಂದ ನೀವೆಲ್ಲ ಇದನ್ನ ಯೂಸ್ ಮಾಡಬಹುದು ಅಂತ ನಾನು ಹೇಳೋಕೆ ಇಷ್ಟಪಡ್ತೀನಿ. ಇವತ್ತಿನ ಒಂದು ಕಾರ್ಯಕ್ರಮದಲ್ಲಿ ಇಷ್ಟು ಮಾಹಿತಿಯನ್ನು ನಿಮ್ಗೆ ಕೊಟ್ಟಿದ್ದೀವಿ. ನಿಮ್ಗೆ ಇನ್ನೂ ಹೆಚ್ಚಿನ ಮಾಹಿತಿ ಬೇಕು ಅಂದರೆ ಇವರು ಪ್ರೊವೈಡ್ ಮಾಡ್ತಾರೆ. ಸ್ಟೇ ಟ್ಯೂನ್, ಹೆಗ್ಗದ್ದೆ ಸ್ಟುಡಿಯೋ.